ನಮಸ್ಕಾರ, ನಾನು ಮಧುಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿನಲ್ಲಿ BSc 4ನೇ ಸೆಮಿಸ್ಟರ್ನ ಪಠ್ಯಪುಸ್ತಕದಲ್ಲಿ ಅಧ್ಯಯನಕ್ಕೆ ಇಟ್ಟಿರುವಂತಹ ಒಂದು ಕತೆ ಮೃಣ್ಮಯ ನಾದ. ಇದನ್ನು ಅಭ್ಯಾಸ ಮಾಡೋಣ. ಈ ಒಂದು ಕತೆ ಏನು ಮೃಣ್ಮಯ ನಾದ ಕತೆ ಇದೆಯಲ್ವ, ಇದು ಮೂಲದಲ್ಲಿ ತೆಲುಗು ಭಾಷೆಯ ಕತೆ, ಅಂದರೆ ತೆಲುಗು ಭಾಷೆಯಲ್ಲಿ ರಚಿತವಾಗಿರುವಂತಹ ಒಂದು ಕತೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವರು ಅಜಯ್ ವರ್ಮಾ ಅಲ್ಲೂರಿ ಅನ್ನುವಂಥವರು. ಇದು ಮೂಲದಲ್ಲಿ ಓಲ್ಗಾ ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಪಿ ಲಲಿತಕುಮಾರಿ ಅನ್ನುವಂತಹ ಒಬ್ಬ ಲೇಖಕಿ ಬರೆದಿರುವಂತಹ ಒಂದು ಕಥೆಯಾಗಿರುವಂಥದ್ದು ಇದು. ಅದನ್ನು ಅಂದರೆ ಈ ಕಥೆನ ಅವರು ವಿಮುಕ್ತ ಅನ್ನುವಂತಹ ಒಂದು ಕಥಾ ಸಂಕಲನದಲ್ಲಿ ಇರುವಂಥದ್ದು. ಆ ವಿಮುಕ್ತ ಸಂಕಲನಕ್ಕೆ 2015ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಲಭಿಸಿರುವಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ಈ ಮೃಣ್ಮಯ ನಾದ ಅನ್ನುವಂತಹ ಒಂದು ಕತೆ, ಅದು ರಾಮಾಯಣದ ಕತೆ, ಅಂದರೆ ರಾಮಾಯಣವನ್ನು ವಸ್ತುವನ್ನಾಗಿ ಇಟ್ಕೊಂಡಂತಹ ಒಂದು ಕತೆ. ಅದನ್ನು ಸ್ತ್ರೀವಾದಿ ದೃಷ್ಟಿಕೋನದಿಂದ ಬರೆಯಲಾಗಿದೆ, ಅಂದರೆ ಮಹಿಳಾ ಪರ ಚಿಂತನೆಯಲ್ಲಿ ಬರೆದಿರುವಂತಹ ಕತೆ ಆಗಿರುವಂಥದ್ದು. ಅಂದರೆ ಮೂಲ ರಾಮಾಯಣ ಕತೆ ಏನಿದೆಯೋ ಅದನ್ನು ಯಥಾವತ್ತಾಗಿ ಬರೆಯದಲೇ ಬದಲಾಗಿ ಮಹಿಳಾ ದೃಷ್ಟಿಕೋನದಿಂದ ಅಥವಾ ಸ್ತ್ರೀವಾದಿ ದೃಷ್ಟಿಕೋನದಿಂದ ತಮ್ಮದೇ ಆದಂತಹ ಕಲ್ಪನೆಯಲ್ಲಿ ಬರೆದಿರುವಂತಹ ಒಂದು ಕತೆ. ಇದರಲ್ಲಿ ಬರುವಂತಹ ಒಂದು ಪ್ರಮುಖ ಪಾತ್ರಗಳು ಯಾವ್ಯಾವುದು ಅಂತಂದರೆ, ಅದೇ ರಾಮಾಯಣದಲ್ಲಿ ಬರುವಂತಹ ಸೀತೆ ಮತ್ತು ಅಹಲ್ಯನೇ ಈ ಒಂದು ಕಥೆನಲ್ಲಿ ಪ್ರಮುಖ ಪಾತ್ರ ಆಗಿರುವಂಥದ್ದು. ಬಹುಶಃ ಇಲ್ಲಿ ಸಮಸ್ತ ರಾಮಾಯಣವು ಇಲ್ಲಿ ಬಂದರೂ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬರಲ್ಲ, ಸಮಸ್ತ ರಾಮಾಯಣವನ್ನು ಇದು ಒಳಗೊಂಡಿದ್ರೂ ಸಹ ಮಧ್ಯದಲ್ಲಿ ಅದನ್ನು ಮುಂದಕ್ಕೆ ಕಥೆಯನ್ನು ತೆಗೆದುಕೊಂಡು ಹೋಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈಗ ಈ ಕತೆ ಆರಂಭ ಆಗುವಂಥದ್ದೇ ಜನಕನ ಅರಮನೆ. ನಿಮಗೆಲ್ಲ ಗೊತ್ತಿರ್ಬೋದು, ಜನಕ ಮಹಾರಾಜ ಸೀತೆಯ ತಂದೆ ಆಗಿರುವಂಥದ್ದು, ಆಯಿತಾ. ಅಂದರೆ ಅವರು ಸೀತೆಯ ತಂದೆ ಆಗಿರುವಂತಹ ಜನಕ ಮಹಾರಾಜನ ಅರಮನೆಯಿಂದ ಈ ಒಂದು ಕತೆ ಆರಂಭ ಆಗುತ್ತೆ. ಇಲ್ಲಿ ಈಗಾಗಲೇ ರಾಮ ಸೀತೆಯರ ವಿವಾಹ ಆಗಿರುವಂಥದ್ದು. ಆ ವಿವಾಹದ ದಿನವೇ ಇವತ್ತು. ಆ ದಿನವೇ ಆ ಅರಮನೆಯಲ್ಲಿ ತುಂಬ ಸಂತೋಷ ಇದೆ, ಸಂಗೀತ ನೃತ್ಯ ಎಲ್ಲ ನಡೀತಾ ಇದೆ. ಪುಷ್ಪ ಸೌರಭಗಳಿಂದ ಇಡೀ ಅರಮನೆ ಅಲಂಕಾರಗೊಂಡು ಆನಂದ ಉತ್ಸಾಹದಿಂದ ತುಂಬಿ ತುಳುಕ್ತಾ ಇದೆ. ಇದಕ್ಕೆಲ್ಲ ಇಷ್ಟೆಲ್ಲ ಸಂಭ್ರಮಕ್ಕೆ ಕಾರಣ ಆಗಿರುವಂಥದ್ದು ಏನು ಅಂತಂದರೆ, ಆ ದಿನ ಜನಕನ ಮಗಳಾಗಿರುವಂತಹ ಸೀತೆಗೆ, ಹಾಗೆ ಅತಿ ಮನೋಹರನು ಹಾಗೆ ಒಂದು ಶಿವಧನಸ್ಸನ್ನು ಮುರಿದಂತಹ ಶ್ರೀರಾಮಚಂದ್ರನ ವಿವಾಹ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ಜನಕ ಮಹಾರಾಜ. ಅವನ ಬಳಿ ಇದ್ದಂತಹ ಶಿವಧನಸ್ಸನ್ನು ಯಾರು ಮುರಿತಾರೋ ಅಥವಾ ಯಾರು ಹೆದೆ ಏರಿಸ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಅಂತ ಅವನು ನಿರ್ಧಾರ ಮಾಡಿರ್ತಾನೆ. ಸಾಕಷ್ಟು ಜನ ಬಂದರೂ ಸಹ ಆ ಶಿವಧನಸ್ಸನ್ನು ಎತ್ತಕ್ಕೂ ಸಾಧ್ಯ ಆಗಿರಲ್ಲ. ಕೊನೆಗೆ ರಾಮ ಆ ಶಿವಧನಸ್ಸನ್ನು ಎತ್ತಿಬಿಟ್ಟು ಈಗ ಸೀತೆ ಮತ್ತು ರಾಮರ ವಿವಾಹ ಏರ್ಪಟ್ಟಿದೆ. ಇಲ್ಲಿ ಆ ದಿವಸ ಬರೀ ಸೀತೆ ಮತ್ತು ರಾಮ ಅವರ ವಿವಾಹ ಮಾತ್ರ ನಡೆಯೋದಿಲ್ಲ, ಬದಲಾಗಿ ಸೀತೆಯ ತಂಗಿಯರಾಗಿರುವಂತಹ ಊರ್ಮಿಳನ ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ನಡೆದಿರುತ್ತೆ. ಹಾಗೆ ಸೀತೆಯ ಇನ್ನಿಬ್ಬರು ಸಹೋದರಿಯರಾಗಿರುವಂತಹ ಮಾಂಡವಿ ಮತ್ತು ಶ್ರುತಕೀರ್ತಿ ಅವರು ರಾಮನ ಮತ್ತಿರುವ ಸಹೋದರರಾಗಿರುವಂಥ ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಲಾಗಿದೆ. ಒಟ್ಟಿಗೆ ಈಗ ಅಯೋಧ್ಯೆ ವಿದೇಹ ಅಂದರೆ ಅದೇ ಜನಕ ಮಹಾರಾಜನ ರಾಜ್ಯ ಆಗಿರುವಂಥದ್ದು. ಅವೆರಡೂ ಸಹ ಈಗ ಮಿಲನ ಆಗಿಬಿಟ್ಟಿದ್ದಾವೆ ಈ ಒಂದು ವಿವಾಹದಿಂದಾಗಿ. ಸರಿ, ಈಗ ವಿವಾಹ ಎಲ್ಲ ನಡೆದು ರಾತ್ರಿಯ ಸಮಯ ಆಗಿದೆ. ರಾತ್ರಿ ಹೊತ್ತಿನಲ್ಲಿ ಅರಮನೆಯಲ್ಲಿ ಕೆಲಸ ಮಾಡುವಂಥ ಸೇವಕಿಯರು ಮಾತ್ರ ಅತ್ತಿತ್ತ ಅರಮನೆಯಲ್ಲಿ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಮತ್ತಿನ್ಯಾರ ಶಬ್ದವೂ ಸಹ ಅರಮನೆಯಲ್ಲಿ ಇಲ್ಲ. ಈಗ ಎಲ್ಲ ದಂಪತಿಗಳಿಗೂ ಇದು ಮೊದಲನೇ ರಾತ್ರಿಯಾಗಿದೆ. ಹಾಗಾಗಿ ಎಲ್ಲ ರಾಮ ಮತ್ತು ಸೀತೆಯೂ ಸಹ ತಮ್ಮ ಒಂದು ಕೋಣೆಯಲ್ಲಿ ಇದ್ದಾರೆ, ಅಂತಃಪುರದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಒಂದು ವಿವಾಹದ ನಡೆಯುವಂಥ ಈ ಒಂದು 2 ದಿನಗಳ ಸಂದರ್ಭದಲ್ಲಿ ಸೀತೆಗೆ ರಾಮನ ಜೊತೆಗೆ ಸಲುಗೆಯಿಂದ ಒಂದಷ್ಟು ಮಾತನಾಡುವ ಮಟ್ಟಿಗೆ ಅವನ ಜೊತೆ ಆರಾಮಾಗಿ ಮಾತನಾಡುವಷ್ಟು ಅವಳಲ್ಲಿ ಸಲುಗೆ ಇದೆ. ಹೀಗೆ ರಾಮನಿಗೂ ಸಹ ಸೀತೆಯ ವಿಚಾರದಲ್ಲಿ ಹೀಗೆ ಇದೆ.
ಈಗ ಈ ಥರ ಇರುವಂಥ ಸಂದರ್ಭದಲ್ಲಿ ಅವರಿಬ್ಬರು, ರಾಮ ಮತ್ತು ಸೀತೆ ಇಬ್ಬರೂ ಸಹ ಅಂತಃಪುರದಲ್ಲಿ ಮಾತಾಡ್ತಾ ಕೂತಿದ್ದಾರೆ. ನಡುರಾತ್ರಿ ದಾಟಿದ್ರೂ ಸಹ ಅವರಿಗಿನ್ನೂ ಮಲಗಬೇಕು ಅನ್ನುವಂತಹ ಯೋಚನೆಯೂ ಸಹ ಬಂದಿಲ್ಲ. ಯಾಕೆ ಅಂದರೆ ವಧುವರರಾಗಿರುವಂಥ ಅವರಿಬ್ಬರು ಸಾಕಷ್ಟು ಏನೇನೋ ಮಾತುಗಳನ್ನ ಮಾಡ್ತಾ, ಹಾಸ್ಯಗಳನ್ನ ಮಾಡ್ತಾ, ಆಯಿತಾ, ನಗ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೊಳ್ತಾ, ಹಾಗೆ ಕೋಪ ಮಾಡ್ಕೊಂಡವ್ರನ್ನ ಮತ್ತೊಬ್ಬರು ರಮಿಸುತ್ತಾ ಅವರು ಕಾಲ ಕಳೀತಾ ಇದ್ದಾರೆ. ಈಗ ರಾಮ ತನ್ನ ಹಿಂದಿನ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಹೇಗೆ ನಾನು ವಿಶ್ವಾಮಿತ್ರನ ಜೊತೆಗೆ ಹೋಗಿ ಎಷ್ಟು ರಾಕ್ಷಸರನ್ನ ಕೊಂದೆ. ನಿಮಗೆಲ್ಲ ಗೊತ್ತಿರಬಹುದು, ರಾಮ ಇಲ್ಲಿಗೆ ಏನು ಈ ಒಂದು ಸ್ವಯಂವರಕ್ಕೆ ಬಂದಿರ್ತಾನೋ ಅದು ನೇರವಾಗಿ ಅಯೋಧ್ಯೆಯಿಂದ ಸ್ವಯಂವರಕ್ಕೆ ಬಂದಿರಲ್ಲ. ಬದಲಾಗಿ ಒಂದು ಸಲ ಅವನು ರಾಮ ಅಯೋಧ್ಯೆಯಲ್ಲಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಬಂದ್ಬಿಟ್ಟು, ನಮ್ಮ ಕಾಡಲ್ಲಿ ರಾಕ್ಷಸರ ಒಂದು ಹಾವಳಿ ಹೆಚ್ಚಾಗಿದೆ, ನಾವು ಯಾಗ ಯಜ್ಞವನ್ನು ಮಾಡಬೇಕು ಅಂತಂದರೆ ಆ ರಾಕ್ಷಸರು ಬಂದು ತೊಂದರೆ ಕೊಡ್ತಿದ್ದಾರೆ, ಅವರನ್ನು ಸಂಹಾರ ಮಾಡೋದಕ್ಕೆ ನಿನ್ನ ಮಗನಾಗಿರುವಂತಹ ಶ್ರೀರಾಮನನ್ನು ಕಳಿಸ್ಕೊಡು ಅಂತೇಳ್ಬಿಟ್ಟು ದಶರಥನನ್ನು ಕೇಳಿರ್ತಾನೆ ವಿಶ್ವಾಮಿತ್ರ. ಆಗ ದಶರಥ ಒಪ್ಕೊಂಡು ಶ್ರೀರಾಮನನ್ನು ವಿಶ್ವಾಮಿತ್ರ ಮಹರ್ಷಿಗಳ ಜೊತೆ ಕಳಿಸಿರ್ತಾನೆ. ಬರೀ ಶ್ರೀರಾಮ ಅಷ್ಟೇ ಹೋಗಿರಲ್ಲ, ಜೊತೆಗೆ ಅವನ ಜೊತೆಗೆ ಲಕ್ಷ್ಮಣನನ್ನು ಸಹ ಕಳಿಸಿರ್ತಾನೆ. ಹೀಗೆ ಅವರಿಬ್ಬರು ಆ ಕಾಡಲ್ಲಿ ಸಂಚಾರ ಮಾಡಿಕೊಂಡು ವಿಶ್ವಾಮಿತ್ರರ ಜೊತೆ ಸಾಕಷ್ಟು ರಾಕ್ಷಸರನ್ನ ಸಂಹಾರ ಮಾಡಿರ್ತಾರೆ. ಹಾಗೆ ಆ ಪಯಣದಲ್ಲಿ ಅವರು ಇಲ್ಲಿ ವಿದೇಹ ರಾಜ್ಯಕ್ಕೂ ಸಹ ಬಂದಿರ್ತಾರೆ. ಬಂದು ಈ ಒಂದು ಸ್ವಯಂವರವನ್ನು ಎದುರಿಸಿರ್ತಾರೆ. ಈಗ ಅವನು ಆ ವಿಚಾರವನ್ನು ಹೇಳ್ತಾನೆ. ನಾನು ವಿಶ್ವಾಮಿತ್ರರ ಜೊತೆ ಕಾಡಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ರಾಕ್ಷಸರನ್ನ ಎದುರಿಸದೆ ಅವರನ್ನು ಹೇಗೆ ಕೊಂದೆ ಅನ್ನುವಂಥದ್ದನ್ನು ಅವನು ಹೇಳ್ತಾ ಇರ್ತಾನೆ ಸೀತೆಗೆ. ಆದರೆ ಸೀತೆಗೆ ಇಂಥ ಒಂದು ಸಂದರ್ಭದಲ್ಲಿ, ಈ ಒಂದು ಮಧ್ಯರಾತ್ರಿನಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡನ ಜೊತೆ ಅವನ ಒಂದು ಯಾರೋ ರಾಕ್ಷಸರ ಸಂಹಾರದ ಕಥೆಗಳನ್ನು ಕೇಳೋದಕ್ಕೆ ಅವಳಿಗೆ ಸ್ವಲ್ಪನೂ ಸಹ ಇಷ್ಟ ಆಗಲಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಅಲ್ಲ, ಈ ಕಾಡೊಳಗಡೆ ಬರೀ ಈ ಥರ ಭಯಂಕರವಾಗಿರುವಂತಹ ವಿಚಾರಗಳು, ಸಂಹಾರ ಕೊಲೆ ಮಾಡುವಂಥ ವಿಚಾರಗಳಷ್ಟೇ ನಡೀತಾ, ಬೇರೆ ಏನು ಅದ್ಭುತಗಳು ನಡೀಲೇ ಇಲ್ವಾ ಅಂತೇಳ್ಬಿಟ್ಟು ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಹಾಂ, ಅದ್ಭುತ ಅಂದ ತಕ್ಷಣ ನೆನಪಾಯಿತು, ನಾನು ಆ ಅರಣ್ಯದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಅದ್ಭುತ ಸೌಂದರ್ಯವತಿಯನ್ನು ನಾನು ನೋಡಿದೆ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ರಾಮನ ಮಾತನ್ನು ಕೇಳಿದ ತಕ್ಷಣ ಸೀತೆ ಮುಖ ಸಹಜವಾಗಿ ಕಳೆಗುಂದುತ್ತೆ. ಯಾಕೆ ಅಂತಂದರೆ ತನ್ನನ್ನು ನೋಡೋದಕ್ಕೆ ಮುಂಚೆನೇ ರಾಮ ಮತ್ತಾರೋ ಅದ್ಭುತ ಸೌಂದರ್ಯವತಿಯನ್ನು ನೋಡಿದನಲ್ಲ ಅನ್ನುವಂತಹ ಏನೋ ಒಂದು ಯೋಚನೆಯಿಂದ ತನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಹೊಗಳ್ತಾ ಇದ್ದಾನಲ್ಲ ರಾಮ ಅನ್ನುವಂಥ ಒಂದು ವಿಚಾರದಿಂದ ಸೀತೆ ಮುಖ ಕಳೆಗುಂದುತ್ತೆ. ಆಗ ಅದನ್ನು ಗಮನಿಸಿದಂತಹ ರಾಮ ಸೀತೆ ಸಪ್ಪಗಾಗಿರೋದನ್ನು ನೋಡಿ ಅವನು ಯೋಚನೆ ಮಾಡ್ಕೊತಾನೆ. ಅವನು ತಮಾಷೆಗಾದರೂ ಸರಿ ಅವನಿಗೆ ಸೀತೆಗೆ ಬೇಜಾರ ಮಾಡುವಂಥದ್ದು ಒಂದು ಸ್ವಲ್ಪನೂ ಸಹ ಇಷ್ಟ ಇರಲಿಲ್ಲ. ಈಗ ಅಂತಹ ಒಂದು ವಯಸ್ಸು ಮನಸ್ಸು ಎರಡೂ ಸಹ ಇರಲಿಲ್ಲ. ಹಾಗಾಗಿ ಅವನೀಗ ಸೀತೆಗೆ ಇರೋ ವಿಚಾರನ ಹೇಳ್ತಾನೆ. ನೋಡು, ನಾನು ಅದ್ಭುತ ಸೌಂದರ್ಯವತಿಯನ್ನು ನೋಡಿದೆ, ಆಕೆನ ನೋಡಿದ ತಕ್ಷಣ ನನಗೆ ಕೈ ಜೋಡಿಸಿ ಮುಗಿಬೇಕು ಅಂತ ಅನ್ನಿಸ್ತು. ಅವರು ಒಬ್ಬ ಋಷಿ ಪತ್ನಿಯಾಗಿದ್ದರು. ನಂಗಲ್ಲಿ ಸಿಕ್ಕಂತಹ ಅದ್ಭುತ ಸೌಂದರ್ಯವತಿ ಒಂದು ಋಷಿಯ ಹೆಂಡತಿಯಾಗಿದ್ದರು. ಅವರ ಹೆಸರು ಅಹಲ್ಯೆ ಅಂತೇಳ್ಬಿಟ್ಟು ಹೇಳ್ತಾನೆ. ಅವರಿಗೆ ಕಪ್ಪಾದ ದುಂಡಾಗಿರುವಂತಹ ಕಣ್ಣುಗಳಿದ್ದು, ಆ ಕಣ್ಣನ್ನು ನೋಡ್ತಾ ಇದ್ದರೆ ಆ ಕಣ್ಣಲ್ಲಿ ಅಗ್ನಿಯ ಹಾಗೆ ಉರಿಯುವಂತಹ ಒಂದು ಕೋಪನೂ ಇತ್ತು. ಹಾಗೆ ಅಂದರೆ ಅವರ ಕಣ್ಣುಗಳಲ್ಲಿ ಉರಿತಿರೋ ಅಗ್ನಿಯೂ ಇತ್ತು, ಹಾಗೆ ಮಂಜಿನ ಹಾಗೆ ಶೀತಲತೆಯೂ ಇದ್ದದ್ದನ್ನು ನಾನು ಗಮನಿಸಿದೆ. ಅದನ್ನು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ನನಗೆ ಭಯ ಅನ್ನಿಸ್ತು. ಆಮೇಲೆ ಆ ತುಟಿನಲ್ಲಿ ಒಂದು ಬಗೆಯ ನಗು ಇತ್ತು. ಆ ನಗುವಿನಲ್ಲಿ ಕ್ರೋಧ ಅಂದರೆ ಸಿಟ್ಟು, ನಿರ್ಲಿಪ್ತತೆ, ದಯೆ, ಪ್ರೀತಿ ಎಲ್ಲ ಇದೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಅವ್ರನ್ನ ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಅವ್ರನ್ನ ನೋಡ್ತಾ ಇದ್ದರೆ ಹಾಗೆ ಕೈ ಜೋಡಿಸಿ ಮುಗಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಅರಿವಿಲ್ದಲೇ ನಾನು ಅವರಿಗೆ ಕೈ ಮುಗಿದೆ. ನಾನು ಕೈ ಮುಗಿದಾಗ ಒಬ್ಬ ದೇವತೆಯ ಹಾಗೆ ಅವರು ನಕ್ರು ಅಂತೇಳ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಿಗೆ ಅಂದರೆ ಇಷ್ಟು ಆಗುವಷ್ಟೊತ್ತಿಗೆ ಬಹುಶಃ ಅವ್ರ ಜೊತೆ ಮುಂದೆ ಏನೋ ಮಾತಾಡಬೇಕು ಅಂದ್ಕೊಂಡಿದ್ನೇನೋ, ಆದರೆ ಅಷ್ಟರಲ್ಲಿ ಆ ಜಾಗಕ್ಕೆ ವಿಶ್ವಾಮಿತ್ರರು ಬಂದುಬಿಟ್ಟು ರಾಮನನ್ನು ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆಯಿತಾ, ಕರ್ಕೊಂಡು ಹೋಗಿಬಿಟ್ಟು ಅವರ ವಿಚಾರವಾಗಿ ಸಿಕ್ಕಿದ್ರಲ್ಲ ಮುನಿ ಪತ್ನಿಯ ವಿಚಾರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ನನ್ನ ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳ್ತಾನೆ. ಏನು ವಿಚಾರ ಹೇಳಿದ್ರು ಅಂತಂದಾಗ,
ಅಂದರೆ ಅವನು ಹೇಳ್ತಾನೆ, ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ದ ಹಾಗೆ ಅವಳು ಆ ಋಷಿ ಪತ್ನಿ ಅಹಲ್ಯೆ ಏನಿದ್ದಾರಲ್ಲೋ ಅವರು ಸೌಂದರ್ಯವತಿ ಏನೋ ಹೌದು, ಆದರೆ ಸೌಶೀಲ್ಯ ಇಲ್ಲ, ಅಂದರೆ ಸುಶೀಲೆ ಅಲ್ಲ, ಗುಣವಂತೆ ಅಲ್ಲ, ಶೀಲವಂತಳಲ್ಲ ಅವರು ಅಂತ ಕೇಳಿದ ಮೇಲೆ ನನಗೆ ದುಃಖ ಅನ್ನಿಸ್ತು. ಆದರೂ ಸಹ ನಾನು ಆಕೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ. ಸೀತೆ ನಿಜವಾಗ್ಲೂ ತುಂಬ ಕುತೂಹಲದಿಂದ ಆ ಅಹಲ್ಯೆಯ ಕಥೆಯನ್ನು ರಾಮ ಹೇಳಿದಾಗ ಅಹಲ್ಯೆಯ ವಿಚಾರವನ್ನು ಕುತೂಹಲದಿಂದ ಕೇಳಿಸ್ಕೊಳ್ತಾ ಇದ್ದಾಳೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಳೆ. ಅಹಲ್ಯೆ ಹೆಸರೇ ಎಷ್ಟೊಂದು ಅದ್ಭುತವಾಗಿದೆ, ಹೆಸರೇ ಎಷ್ಟು ಒಳ್ಳೆ ಹೆಸರು, ಸುಂದರ ಹೆಸರು. ಅಹಲ್ಯೆ ಅಂದರೆ ಅರ್ಥ ನೇಗಿಲಿನಿಂದ ಉಳದ ಭೂಮಿ ಅಂತೇಳ್ಬಿಟ್ಟು ಅರ್ಥ. ಅಂದರೆ ಒಂದು ತನ್ನ ಒಂದು ಮೂಲ ಇದನ್ನು ಕಳ್ಕೊಳ್ದಿರುವಂತಹ ಒಂದು ಗುಣವನ್ನು ಹೊಂದಿರೋದು ಅಂತ ಅರ್ಥ. ನೇಗಿಲಿನಿಂದ ಉಳಿದಲೇ ಇರುವಂತಹ ಭೂಮಿ ಅಂತ ಅರ್ಥ. ಆದರೆ ನಾನಾದರೆ ನಿಮಗೆ ಗೊತ್ತಿರ್ಬೋದು ಸೀತೆಯ ಜನನದ ಕತೆ. ಜನಕ ಮಹಾರಾಜ ನೆಲವನ್ನು ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ದೊರೆತಂತಹ ಮಗು ಸೀತೆ ಆಗಿರ್ತಾಳೆ. ಆದರೆ ನೋಡಿ, ನೆಲವನ್ನು ಉಳುಮೆ ಮಾಡುವಾಗ ದೊರೆತವಳು ಸೀತೆ, ಆದರೆ ನೇಗಿಲ ಪೆಟ್ಟನ್ನೇ ಅರಿಯದಂಥವಳು ಅಹಲ್ಯೆ. ಅಹಲ್ಯೆ ಅಂದರೆ ಉಳುಮೆ ಮಾಡದ ಭೂಮಿ ಅಂತ ಅರ್ಥ. ಇಂಥ ಹೆಸರಿಟ್ಕೊಂಡಿರುವಂತಹ ಅವಳಲ್ಲಿ ಸುಶೀಲ ಇಲ್ಲ, ಸೌಶೀಲ್ಯ ಇಲ್ಲ, ಶೀಲ ಇಲ್ಲ ಅಂದರೆ ಏನರ್ಥ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಹಾಗಾದರೆ ಅದು ಹೇಗಾಯಿತು, ಏನು ವಿಚಾರ, ಏನು ಸಂಗತಿ, ಅದು ಯಾಕೆ ಅವಳನ್ನು ಶೀಲ ಇಲ್ದಿರೋವಳು ಅಂಥೇಳ್ಬಿಟ್ಟು ಹೇಳ್ತಾರೆ ಅಂತ ರಾಮನ ಹತ್ರ ಕೇಳಬೇಕು ಅಂತ ಅನ್ನಿಸ್ತು. ಆದರೆ ಕೇಳಬಹುದೋ ಇಲ್ವೋ ಅನ್ನುವಂಥ ಯೋಚನೆಯೂ ಸಹ ಬಂತು. ಹೀಗೆ ಸೀತೆ ಯೋಚನೆ ಮಾಡ್ತಾ ಇರೋದನ್ನು ನೋಡಿದಂತಹ ರಾಮ ಹೇಳ್ತಾನೆ, ನಾನು ನಿನ್ನ ಪಕ್ಕ ಕೂತಿರುವಾಗ ನಿನ್ನ ಮನಸ್ಸು ಬೇರೆ ಕಡೆ ಹೋಗಬಾರ್ದು, ಬೇರೆ ಯಾವ ವಿಚಾರನೂ ಆಲೋಚನೆ ಮಾಡಬಾರ್ದು ಅಂತೇಳ್ಬಿಟ್ಟು ರಾಮ ಹೇಳ್ತಾನೆ. ಆಗ ರಾಮ ಪ್ರೀತಿಯಿಂದಲೇ ಆ ಮಾತನ್ನು ಹೇಳಿದ್ರು ಸಹ ಈಗ ಸೀತೆಗೆ ಅವನು ಹೇಳಿದಂತಹ ದಾಟಿಯಿಂದ ಏನೋ ಒಂಥರ ಕಳವಳ ಆಗಿಬಿಟ್ಟು ತಕ್ಷಣ ಅವಳು ಹೇಳ್ತಾಳೆ, ಇಲ್ಲ, ನನ್ನ ಮನಸ್ಸು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ರಾಮ, ಆದರೆ ನಾನು ಈ ಕ್ಷಣದಲ್ಲಿ ನೀವು ಹೇಳಿದಂತಹ ಅಹಲ್ಯೆಯ ಸಂಗತಿನ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ನೀವು ಹೇಳಿದ್ರಲ್ಲ ಸೌಶೀಲ್ಯ ಇಲ್ಲದವಳು ಅಂದರೆ ಶೀಲ ಇಲ್ಲದವಳು ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಏನು ಅಂತೇಳ್ಬಿಟ್ಟು ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಸೀತಾ, ನೀನಿನ್ನೂ ಚಿಕ್ಕವಳು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ, ಅಷ್ಟಕ್ಕೂ ಇಂಥ ವಿಷಯಗಳನ್ನೆಲ್ಲ ನೀನು ಕೇಳಬಾರ್ದು, ಹಾಗೆ ಈ ವಿಚಾರಗಳನ್ನ ಮಾತಾಡಬಾರ್ದು ಅಂತೇಳ್ಬಿಟ್ಟು ಹೇಳ್ತಾನೆ. ಸದ್ಯ ಅಷ್ಟಕ್ಕೆ ರಾಮನ ಪ್ರೀತಿನಲ್ಲಿ ಬಂದಿಯಾದಂತಹ ಸೀತೆ ಅಲ್ಲಿಗೆ ಅಹಲ್ಯೆಯ ವಿಚಾರವನ್ನು ಮರೆತು ಬಿಡ್ತಾಳೆ. ಇನ್ನು ಮದುವೆ ಆದ ನಂತರ ರಾಮ ಸೀತೆ ಎಲ್ಲ ದಂಪತಿಗಳು ಏನು ಜನಕ ಮಹಾರಾಜನ ರಾಜ್ಯದಿಂದ ಅಯೋಧ್ಯೆಗೆ ಮರಳಿ ಬಂದಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಸೀತೆಗೆ ಹೇಗೆ ದಿನ ಕಳೆಯುತ್ತಿದೆ ಅನ್ನೋದೇ ಗೊತ್ತಾಗಲ್ಲ. ರಾಮನ ಪ್ರೀತಿ ಇರಬಹುದು, ಜೊತೆಗೆ ಅತ್ತೆಯಾದಂತಹ ಕೌಸಲ್ಯ ಇರ್ಬೋದು, ಮತ್ತು ತನ್ನ ತಂಗಿಯರು ಸಹ ಅಲ್ಲೇ ಇರುವಂಥದ್ದು, ಇದೆಲ್ಲದ್ರಿಂದ ಅವರಿಗೆ ಒಂಥರ ಬೇರೆದ್ರ ಬಗ್ಗೆ ಯೋಚನೆ ಮಾಡುವಂತಹ ಸಮಯ ಬಂದೇ ಇರಲಿಲ್ಲ. ಅದರಲ್ಲೂ ಅಹಲ್ಯೆ ಬಗ್ಗೆ ಅಂತೂ ಯೋಚನೆ ಬಂದೇ ಇರಲಿಲ್ಲ. ಹೀಗಿರಬೇಕಾದ್ರೆ ಒಂದು ದಿನ ಅವಳ ಅತ್ತೆ ಕೌಸಲ್ಯೆ ಅಂದರೆ ಸೀತೆಯ ಅತ್ತೆ, ರಾಮನ ತಾಯಿಯಾಗಿರುವಂತಹ ಕೌಸಲ್ಯೆ ಒಂದು ದಿನ ಸೀತೆಯನ್ನು ತನ್ನ ಒಂದು ನಿವಾಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋದಂಥ ಸೀತೆಗೆ ಅತ್ತೆಗೆ ನಮಸ್ಕಾರ ಮಾಡ್ತಾಳೆ. ಏನಕ್ಕೆ ಅವಳನ್ನು ಕರೆದಿರ್ತಾಳೆ ಅಂತಂದರೆ, ಯಾರೋ ಸಾಮಂತ ರಾಜರು ಅಂದರೆ ದಶರಥ ಮಹಾರಾಜನ ಅಧೀನದಲ್ಲಿದ್ದಂತಹ ರಾಜರುಗಳೇನಿರ್ತಾರಲ್ವ, ಆ ರಾಜರುಗಳ ಹೆಂಡತಿಯರು ಅಥವಾ ಆ ಸಾಮಂತ ರಾಜರುಗಳ ರಾಣಿಯರು ಸೀತೆಯನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಸೀತೆನ ನೋಡಿಬಿಟ್ಟು ಅವಳ ಸೌಂದರ್ಯವನ್ನು ನೋಡಿ ಅವರು ಮುಗ್ಧರಾಗ್ಬಿಡ್ತಾರೆ, ಎಷ್ಟು ಸುಂದರವತಿಯಾಗಿದ್ದಾಳೆ ಅಂತೇಳ್ಬಿಟ್ಟು. ಆಮೇಲೆ ಅವರೆಲ್ಲ ಸೀತೆಯ ಸೌಂದರ್ಯವನ್ನು ನೋಡಿಬಿಟ್ಟು ಹೇಳ್ತಾರೆ, ಆಹಾ, ಜನಕ ಮಹಾರಾಜನ ಅದೃಷ್ಟ, ಎಷ್ಟು ಸೌಂದರ್ಯವತಿಯಾಗಿದ್ದಾಳೆ ಸೀತೆ, ಅವಳು ಸೌಂದರ್ಯದಲ್ಲಿ ಅಹಲ್ಯೆಯನ್ನು ಮೀರಿಸ್ಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ. ಆಗ ಇಲ್ಲಿ ಮತ್ತೆ ಸೀತೆಗೆ ಅಹಲ್ಯೆಯ ಹೆಸರು ಕೇಳಿ ಬರುತ್ತೆ. ಅಹಲ್ಯೆಯ ಹೆಸರನ್ನು ಕೇಳಿದಂತಹ ಸೀತೆ ಬೆಚ್ಚಿ ಬೀಳ್ತಾಳೆ. ಎಷ್ಟೋ ದಿನಗಳ ನಂತರ ಮತ್ತೆ ಅವಳಿಗೆ ಅಹಲ್ಯೆಯ ಹೆಸರು. ರಾಮ ಆ ದಿನ ಮೊದಲ ರಾತ್ರಿಯಂದು ರಾಮ ಅವಳ ಸೌಂದರ್ಯವನ್ನು ಹೊಗಳಿದ್ದ. ಆ ಸೌಂದರ್ಯವನ್ನು ಹೊಗಳಿದಂತಹ ಅಹಲ್ಯೆ ಇವರಿಗೂ ಸಹ ಗೊತ್ತಾ ಅಂತೇಳ್ಬಿಟ್ಟು ಅವಳಿಗೆ ಅನುಮಾನ ಆಗುತ್ತೆ. ನಂತರ ಅವರೆಲ್ಲರೂ ಹೋದ ನಂತರ ಸೀತೆನ ನೋಡಿ ಮಾತಾಡಿಸಿ ಅವರೆಲ್ಲ ಹೊರಟು ಹೋದ ನಂತರ ತನ್ನ ಅತ್ತೆ
ಏನು ಕೌಸಲ್ಯ ಏನಿದ್ಲೋ ಅವರೆಲ್ಲರೂ ಅವಳ ಸೌಂದರ್ಯವನ್ನು ಹೊಗಳಿದ್ರಿಂದ ಅವಳಿಗೆ ದೃಷ್ಟಿಯಾಗಿರ್ಬೋದು ಅಂತ ಅವಳ ದೃಷ್ಟಿಯನ್ನು ತೆಗಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸೀತೆ ಸಂಕೋಚದಿಂದನೇ ತನ್ನ ಅತ್ತೆನ ಕೇಳ್ತಾಳೆ, ಅತ್ತೆ, ಅಹಲ್ಯ ಅಂದರೆ ಯಾರು ಅಂತೇಳ್ಬಿಟ್ಟು. ಆಗ ಕೌಸಲ್ಯ ಹೇಳ್ತಾಳೆ, ಓ, ಅವರ ಗೌತಮ ಮಹರ್ಷಿಯ ಪತ್ನಿ. ಇಲ್ಲಿ ಋಷಿ ಪತ್ನಿ ಅಂತಷ್ಟೇ ಹೇಳಿದ್ದ ರಾಮ, ಈಗ ಇಲ್ಲಿ ಹೇಳ್ತಾಳೆ ನೋಡಿ, ಕೌಸಲ್ಯ ಹೇಳ್ತಾಳೆ, ಅಹಲ್ಯ ಅಂದರೆ ಅವರು ಗೌತಮ ಮಹರ್ಷಿಯರ ಪತ್ನಿ. ಅಪರೂಪವಾದಂಥ ಸೌಂದರ್ಯ, ತುಂಬ ಸೌಂದರ್ಯವತಿ, ಅದಕ್ಕೆ ತಕ್ಕಂತಹ ಸೌಶೀಲ್ಯ. ನೋಡಿ, ರಾಮ ಸೌಶೀಲ್ಯ ಇಲ್ಲ ಅಂತ ಹೇಳಿದ, ಆದರೆ ಕೌಸಲ್ಯೆ ಅದಕ್ಕೆ ತಕ್ಕ ಹಾಗೆ, ಸೌಂದರ್ಯಕ್ಕೆ ತಕ್ಕ ಹಾಗೆ ಸೌಶೀಲ್ಯ ಅಂದರೆ ಶೀಲವಂತಳು, ಗುಣವಂತಳು, ಸುಶೀಲೆ ಅಂತೇಳ್ಬಿಟ್ಟು ಆದರೂ ಸಹ ಅವಳು ಶಾಪಗ್ರಸ್ತಳಾಗಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತೇನೆ. ನೋಡಿ, ಒಬ್ಬೊಬ್ಬರು ನೋಡೋ ದೃಷ್ಟಿಕೋನ ಹೇಗಿದೆ. ಪುರುಷನಾಗಿರುವಂತಹ ವಿಶ್ವಾಮಿತ್ರ ನೋಡಿದಂಥ ದೃಷ್ಟಿಕೋನ, ಅವನು ಅಹಲ್ಯೆಯನ್ನು ಸೌಶೀಲ್ಯವಿಲ್ಲದವಳು ಅಂತ ಹೇಳ್ತಿದ್ದಾನೆ. ಆದರೆ ಇಲ್ಲಿ ಕೌಸಲ್ಯೆ ಅವಳು ಅಹಲ್ಯೆಯನ್ನು ಶೀಲವಂತಳು, ಸೌಶೀಲ್ಯೆ ಅಂತೇಳ್ಬಿಟ್ಟು ಹೇಳ್ತಿದ್ದಾಳೆ. ಆಗ ಅಷ್ಟೆಲ್ಲ ಅವಳು ಶಾಪಗ್ರಸ್ತಳಾಗಿದ್ದಾಳೆ ಅಂತ ಹೇಳಿದಾಗ ಸೀತೆ ಕುತೂಹಲದಿಂದ ಕೇಳ್ತಾಳೆ, ಏನಾಗಿದೆ ಅತ್ತೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ನೋಡಿ, ಕೌಸಲ್ಯ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಇನ್ನೇನಿದೆ ತಾಯಿ, ಸುಂದರವಾಗಿರುವಂಥ ಹೆಂಗಸರನ್ನು ಎಲ್ಲ ಪುರುಷ ಸಮಾಜ ತಮ್ಮ ಭೋಗದ ವಸ್ತು ಅಂದರೆ ತಾವು ಅದನ್ನು ಅನುಭವಿಸೋದಕ್ಕೋಸ್ಕರನೇ ಇರುವಂಥ ವಸ್ತು ಅಂತ ಅಂದ್ಕೊಳ್ತಾರಲ್ವ ಬಹುತೇಕ ಗಂಡಸರು. ಹಾಗೆ ಇಂದ್ರ ಅನ್ನುವಂಥವನು ಸಹ ಅಹಲ್ಯೆಯ ಸೌಂದರ್ಯವನ್ನು ನೋಡ್ದ. ಆ ಸೌಂದರ್ಯವನ್ನು ನೋಡಿ ಅದಕ್ಕೆ ಮರುಳಾಗಿ ಅವನು ಆಸೆ ಪಟ್ಟ. ಆಯಿತಾ, ಬೇರೆಯವರ ಹೆಂಡತಿ ಅಂತಲೂ ಸಹ ಅವನು ಯೋಚನೆನ ಮಾಡಲೇ ಇಲ್ಲ. ಒಂದು ದಿನ ಅವಳನ್ನು ಪಡೆಯೋದಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟ. ಆದರೆ ತಾನು ಆ ಪ್ರಯತ್ನ ಯಶಸ್ವಿ ಆಗದಲೇ ಇದ್ದಾಗ ಒಂದು ದಿನ ಅಹಲ್ಯೆಯ ಪತಿಯಾಗಿರುವಂತಹ ಗೌತಮ ಮಹರ್ಷಿ ಆಶ್ರಮದಲ್ಲಿ ಇಲ್ದಲೇ ಇರುವಂಥ ಸಮಯವನ್ನು ನೋಡಿಕೊಂಡು ಗೌತಮರ ಹಾಗೆ ವೇಷವನ್ನು ಧರಿಸಿ ಅವನು ಅವರ ಒಂದು ಅಹಲ್ಯೆಯ ಬಳಿಗೆ ಬರ್ತಾನೆ. ಆದರೆ ಅಹಲ್ಯೆಗೆ ಬಂದವನು ತನ್ನ ಪತಿ ಗೌತಮ ಅಂತಲೇ ಅಂದ್ಕೋತಾಳೆ. ಇಷ್ಟಕ್ಕೆ ಆ ಇಂದ್ರನ ಉದ್ದೇಶ, ಆಸೆ ಏನಿತ್ತೋ ಅದು ಈಡೇರುತ್ತೆ. ಅವಳನ್ನು ತನ್ನ ಭೋಗದ ವಸ್ತುವನ್ನಾಗಿ ಮಾಡಬೇಕು ಅಂದ್ಕೊಂಡಂತಹ ಒಂದು ಆಸೆ ಒಂದು ಈಡೇರುತ್ತೆ. ಯಾಕೆಂದರೆ ಅವನು ಅವಳ ಬಳಿ, ಅಹಲ್ಯೆಯ ಬಳಿ ಅವಳ ಪತಿಯ ವೇಷದಲ್ಲಿ ಬಂದಿದ್ದ. ಯಾವಾಗ ಇಲ್ಲಿ ಪತಿಯ ವೇಷದಲ್ಲಿರುವಂತಹ ಇಂದ್ರನ ಜೊತೆ ಅಹಲ್ಯೆ ಇರುವಂಥ ಸಮಯದಲ್ಲಿ ಆ ಸ್ಥಳಕ್ಕೆ ನಿಜವಾದಂತಹ ಗೌತಮ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಬಂದಾಗ ಆಗ ಅವರಿಗೆ ವಿಷಯ ಗೊತ್ತಾಗುತ್ತೆ, ಇಲ್ಲಿ ಬಂದಂಥವ್ನು ಯಾರೋ ಬೇರೆ ಪುರುಷ ಅನ್ನುವಂಥದ್ದು ಅಹಲ್ಯೆಗೂ ಸಹ ಗೊತ್ತಾಗುತ್ತೆ. ಸರಿ, ಈಗ ಅಹಲ್ಯೆ ಅವಳ ಒಂದು ಶೀಲ ಹಾಳಾಯಿತು ಅನ್ನುವಂಥ ಉದ್ದೇಶಕ್ಕೂ ಏನೋ ಉದ್ದೇಶದಿಂದ ಗೌತಮ ಮಹರ್ಷಿಗಳು ಅವಳನ್ನು ಪರಿತ್ಯಜಿಸ್ಬಿಡ್ತಾರೆ, ಅವಳನ್ನು ಬಿಟ್ಬಿಡ್ತಾರೆ. ಈ ಕಡೆ ಈಗ ಅಹಲ್ಯೆ ನಡೆದಂತಹ ವಿಚಾರ ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ಎಂಥ ಅಚಾತುರ್ಯ, ಅವಾಂತರ ಹೆಂಗಾಯಿತು, ತಾನು ಪತಿ ಅಂತ ಅಂದ್ಕೊಂಡಂತಹ ವ್ಯಕ್ತಿ ತನ್ನ ಪತಿನೇ ಆಗಿರಲಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅವಳು ಆಗಿಂದ ಕಲ್ಲಾಗ್ಬಿಟ್ಲು, ಚಲನೆ ಇಲ್ದಿರುವಂಥ ಶಿಲೆ ಥರ ಆಗಿಬಿಟ್ಲು. ಆಯಿತಾ, ನಮ್ಮ ಲೋಕದೊಳಗಡೆನೇ ಇಲ್ದರೆ ಮನೆ ಮಠ ಬಿಸಿಲು ಚಳಿ ಮಳೆ ಯಾವ ಭೇದವೂ ತಿಳಿಯದ ಹಾಗೆ ಅವಳು ಕಾಡಿನಲ್ಲಿ ಸ್ಥಾವರ ಆಗಿಬಿಟ್ಲು ಅಂತ ಮೂಲ ಕಥೆನಲ್ಲಿ ರಾಮಾಯಣದಲ್ಲಿ ಏನಿದೆ ಅಂತಂದರೆ, ಅವರು ಗೌತಮ ಮಹರ್ಷಿಗಳು ಅವಳಿಗೆ ಶಾಪ ಕೊಡ್ತಾರೆ. ಏನಂತ, ಕಲ್ಲಾಗು ಅಂಥೇಳ್ಬಿಟ್ಟು ಶಾಪವನ್ನು ಕೊಡ್ತಾರೆ ಅಂತೇಳ್ಬಿಟ್ಟು. ಹೀಗೆ ಅಹಲ್ಯೆಯ ಕಥೆಯನ್ನು ಕೇಳಿದಂತಹ ಸೀತೆಯ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಆಗ ಕೌಸಲ್ಯೆ ಅವಳ ದುಃಖವನ್ನು ನೋಡಿದಂಥ ಕೌಸಲ್ಯಗೆ ಅನಿಸುತ್ತೆ, ಇಷ್ಟು ಚಿಕ್ಕ ಹುಡುಗಿಗೆ ನಾನು ಈ ವಿಚಾರವನ್ನೆಲ್ಲ ಹೇಳಿ ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಯಾರ ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಸೀತಾ, ನಾವು ಏನು ಮಾಡೋಕ್ಕಾಗುತ್ತೆ, ಯಾಕಂದರೆ ಹಣೆ ಬರನ ಯಾರ ಕೈಲೂ ಬದಲಿಸೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅಹಲ್ಯೆಯ ಹಣೆ ಬರ ಹೀಗಿತ್ತು ಅನಿಸುತ್ತೆ, ಆ ವಿಚಾರನ ಮರೆತು ಬಿಡು ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ, ಆ ಮಾತನ್ನು ಹೇಳ್ತಾ ಸೀತೆಯ ಮನಸ್ಸನ್ನು ಬದಲಾಯಿಸಬೇಕು, ಅವಳಿಗೆ ಖುಷಿ ಕೊಡಬೇಕು ಅಂತೇಳ್ಬಿಟ್ಟು ತಮ್ಮ ನಿವಾಸದಲ್ಲಿದ್ದಂಥ ಒಂದು ಮಾತನಾಡುವಂಥ ಗಿಳಿಯ ಹತ್ತಿರಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗ್ತಾಳೆ. ಆ ಗಿಳಿ ಸೀತೆಯನ್ನು ನೋಡ್ತಿದ್ದಂಗೆ ಸೀತೆ ಕಡೆ ನೋಡಿಬಿಟ್ಟು ಸೀತೆಯ ವಿಧಿ, ಸೀತೆಯ ಹಣೆ ಬರಹ ಅಂತೇಳ್ಬಿಟ್ಟು ಜೋರಾಗಿ ಕೂಗೋದಕ್ಕೆ ಶುರು ಮಾಡುತ್ತೆ. ಈಗ ಯಾವಾಗ ಸೀತೆ ವಿಧಿ, ಸೀತೆ ಹಣೆ ಬರಹ ಅಂತದು ಕೂಗುತ್ತೋ ಆಗ ಸೀತೆ ಇನ್ನೂ ಸಹ ಭಯ ಪಡೋಕ್ಕೆ ಶುರು ಮಾಡ್ತಾಳೆ. ಭಯ ಪಟ್ಕೊಬಿಟ್ಟು ಕೌಸಲ್ಯ ಹಿಂದೆ ನಿಂತ್ಕೊಂಡು, ಅತ್ತೆ, ನಾನು ನನ್ನ ನಿವಾಸಕ್ಕೆ, ನನ್ನ ಮಂದಿರಕ್ಕೆ ವಾಪಸ್ ಹೋಗ್ಬೋದಾ ಅಂತ
ಕೇಳ್ತಾಳೆ. ಕೌಸಲ್ಯಗೂ ಸಹ ಆ ಗಿಳಿಯ ಕುಚೇಷ್ಟೆ ನೋಡಿ ಭಯ ಆಗುತ್ತೆ. ಇದೇನಕ್ಕಿದು, ಸೀತೆ ವಿಧಿ, ಸೀತೆ ಹಣೆ ಬರಹ ಅಂತ ಏನೇನೋ ಮಾತಾಡ್ತಿದ್ಯಲ್ಲ ಅಂತೇಳ್ಬಿಟ್ಟು, ನಡಿಯಮ್ಮ ನಾನು ಬಂದು ನಿನ್ನ ನಿವಾಸಕ್ಕೆ ನಾನು ಬರ್ತೀನಿ, ಬಂದಲ್ಲಿ ರಾಮನನ್ನು ನಿನ್ನನ್ನು ನೋಡ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಹಿಂದೆ ಅವಳು ಸೀತೆಯ ಹಿಂದೆ ನಡೆದು ಅವರ ಮಂದಿರದ ಹತ್ರ ಹೋಗ್ತಾರೆ. ಸರಿ, ಅಲ್ಲಿ ಬರ್ತಾರೆ, ರಾಮನಿಗೋಸ್ಕರ ಕಾಯ್ತಾರೆ. ಆದರೆ ಅಲ್ಲಿ ಬಂದು ನೋಡಿದ್ರೆ ರಾಮ ಅಲ್ಲಿ ಇರೋದಿಲ್ಲ. ಅವಳು ಸಂಜೆವರೆಗೂ ಕೌಸಲ್ಯ ಕಾದ್ರೂ ಸಹ ರಾಮ ಬರೋದೇ ಇಲ್ಲ. ನಂತರ ತನ್ನ ನಿವಾಸದಲ್ಲಿ ಪೂಜೆ ಮಾಡೋದಕ್ಕೆ ಸಮಯ ಆಗುತ್ತೆ ಅಂತೇಳ್ಬಿಟ್ಟು ಕೌಸಲ್ಯೆ ಹೊರಟು ಹೋಗ್ತಾಳೆ. ಮಾರನೇ ದಿನ ರಾಮ ಮತ್ತು ಸೀತೆ ಇಬ್ಬರೂ ಸಹ ತನ್ನ ನಿವಾಸಕ್ಕೆ, ಅಂದರೆ ಇಲ್ಲಿ ಅರಮನೆ ದೊಡ್ಡ ಅರಮನೆ ಆಗಿರೋದ್ರಿಂದ ಸೀತಾರಾಮರ ಕೋಣೆಯೇ ಒಂದು ಕಡೆ ಇದ್ದರೆ ಕೌಸಲ್ಯರ ಕೋಣೆಯೇ ಇನ್ನೊಂದು ಕಡೆ ಇರುತ್ತೆ, ದೂರ ದೂರ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗೋದು. ನಿವಾಸ ಅಂದರೆ ಅಲ್ಲಿ ಬೇರೆ ಮನೆ ಅಂತ ಏನೂ ಅಲ್ಲ, ಅವರಿರುವಂಥ ಸ್ಥಳ ಇವರಿರುವಂಥ ಸ್ಥಳ ಬೇರೆ ಬೇರೆ. ಭೇಟಿ ಮಾಡೋದು ಸಾಮಾನ್ಯ, ಅಷ್ಟು ದೊಡ್ಡ ಅರಮನೆಯಲ್ಲಿ ಭೇಟಿ ಮಾಡೋದು ಸಹ ಅಪರೂಪ ಆಗಿರುತ್ತೆ ಅವರು. ಹಾಗಾಗಿ ಅವಳೇನು ಮಾಡ್ತಾಳೆ, ನನ್ನ ಮಂದಿರಕ್ಕೆ ಬರಬೇಕು ಅಂತ ಹೇಳಿ, ನಾಳೆ ಇಬ್ಬರು ಬನ್ನಿ ಅಂತ ಹೇಳಿ ಅವಳು ಹೊರಡ್ತಾಳೆ. ಈಗ ಈ ಒಂದು ಘಟನೆಯ ನಂತರ ಸೀತೆಯ ಮನಸ್ಸು ತುಂಬ ಅಶಾಂತಿ ತುಂಬಿಕೊಂಡಿರುತ್ತೆ. ಒಂದು ಕಡೆ ಅಹಲ್ಯೆಯ ಕತೆ ನೆನಪಿಸ್ಕೊಂಡು ಅವಳಿಗೆ ಅಹಲ್ಯ ಬಗ್ಗೆ ಕರುಣೆ ಆಗುತ್ತೆ, ಅವಳ ಕತೆ ನೆನೆಸ್ಕೊಂಡು ದುಃಖ ಆಗುತ್ತೆ, ಭಯ ಆಗುತ್ತೆ, ಆಯಿತಾ. ಜೊತೆಗೆ ರಾಮ ಅಹಲ್ಯೆಗೆ ಕೌಶಲ್ಯ ಇಲ್ಲ ಅಂತ ಹೇಳ್ದ, ಆದರೆ ಅವನು ಯಾಕೆ ಹಂಗಂದ, ಅವನಿಗೆ ಬಹುಶಃ ಅವಳ ಕತೆ ಗೊತ್ತಿಲ್ವೇನೋ, ಆಯಿತಾ. ಆದರೆ ಅತ್ತೆ ಏನೋ ಅವಳು ಶೀಲವಂತಳು, ಕೌಶಲ್ಯ ಅಂತ ಹೇಳಿದ್ಲು, ಆಯಿತಾ. ಇಲ್ಲಿ ರಾಮ ಯಾಕೆ ಅವಳಿಗೆ ಕೌಶಲ್ಯ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ, ನಡೆದದ್ರಲ್ಲಿ ಅವಳ ತಪ್ಪೇನೂ ಇಲ್ಲ. ಯಾಕೆಂದರೆ ಅವಳಿಗೆ ಬಂದಂಥವನು ಇದೇನು ತನ್ನ ಪತಿಯಾಗಿರುವಂತಹ ಗೌತಮ ಮಹರ್ಷಿ ಅಲ್ಲ ಅನ್ನುವಂಥ ವಿಚಾರ ಗೊತ್ತಿರಲಿಲ್ಲ. ಹಾಗಿರುವಾಗ ಅವಳದು ತಪ್ಪು ಹೇಗಾಗುತ್ತೆ, ಅವಳು ತಪ್ಪಿಲ್ದಿದ್ದರೂ ರಾಮ ಏಕೆ ಅವಳಿಗೆ ಕೌಶಲ್ಯ ಇಲ್ಲ ಅಂತ ಹೇಳ್ದ. ಪಾಪ ಅವಳು ಅಹಲ್ಯೆ, ಆಯಿತಾ. ಅವಳ ಹಣೆ ಬರ ಹಾಗೆ ಬರೆದಿದ್ದೆ ಅಂತ ಅತ್ತೆ ಹೇಳಿದ್ಲು. ಸರಿ, ಆ ಗಿಳಿಯಾದರೂ ಸೀತೆ ಹಣೆ ಬರಹ ಸೀತೆ ವಿಧಿ ಅಂತಲ್ಲ, ಅದೇನಕ್ಕೆ ಹಂಗಂತು ಅಂತೇಳ್ಬಿಟ್ಟು ಅದೆಲ್ಲ ನೆನೆಸ್ಕೊಂಡು ಅವಳಿಗೆ ಭಯ ಆಗ್ತಿರುತ್ತೆ. ಜೊತೆಗೆ ತಲೆ ಸಿಡಿಯೋವಷ್ಟು ನೋವು ಸಹ ತಲೆ ನೋವ್ತಾ ಇರುತ್ತೆ. ದಾಸಿಯರು ಬಂದುಬಿಟ್ಟು ಅವಳ ಹಣೆಗೆ ಶ್ರೀಗಂಧವನ್ನು ಲೇಪಿಸಿ ಏನು ಉಪಚಾರ ಮಾಡಿದರೂ ಸಹ ತಲೆನೋವು ವಾಸಿಯಾಗಲ್ಲ. ಅವತ್ತು ನಡುರಾತ್ರಿವರೆಗೂ ಕಾಯ್ದರೂ ಸಹ ರಾಮನು ಬರಲೇ ಇಲ್ಲ. ಅವನು ಯಾವ ಕೆಲಸದ ಮೇಲೆ ಹೊರಗಡೆ ಹೋಗಿದ್ನೇನೋ. ಸೀತೆ ಆ ತಲೆನೋವಲ್ಲೇ ನಿದ್ರೆನ ಮಾಡ್ತಾಳೆ. ಸರಿ, ಈಗ ಇಲ್ಲೇನೋ ಏನಾಗಿದೆ ಅಂತಂದರೆ, ಈಗ ಇಷ್ಟು ಆಗಿದೆ. ಇನ್ನು ಮುಂದಕ್ಕೆ ಏನಾಗಿದೆ ಅಂತಂದರೆ, ಇನ್ನು ಮುಂದಿನ ಕಥೆಯನ್ನು ಅವರಿಲ್ಲಿ ಹೇಳಿಲ್ಲ, ಆದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಕತೆ ಅಂತಂದರೆ, ಈಗ ನಮಗೆಲ್ಲ ತಿಳಿದಿರೋ ಹಾಗೆ ರಾಮನ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತಿರುವಂಥ ಸಂದರ್ಭದಲ್ಲಿ ದಶರಥನ ಕೊನೆಯ ಪತ್ನಿಯಾಗಿರುವಂಥ ಕೈಕೆ ತನ್ನ ಮಗನಿಗೆ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮ ವನವಾಸಕ್ಕೆ ಹೋಗಬೇಕು ಅಂತ ಪಟ್ಟು ಹಿಡಿದು ಕೂತ್ಕೋತಾಳೆ. ಹಾಗಾಗಿ ರಾಮನಿಗೆ ವನವಾಸ ಹೋಗುವಂತಹ ಒಂದು ಸನ್ನಿವೇಶ ಬರುತ್ತೆ. ಈಗ ರಾಮ ವನವಾಸಕ್ಕೆ ಹೋಗಿದ್ದಾನೆ. ಬರೀ ರಾಮ ಮಾತ್ರ ವನವಾಸಕ್ಕೆ ಹೋಗಿಲ್ಲ, ರಾಮನ ಜೊತೆ ಸೀತೆ ಮತ್ತು ಲಕ್ಷ್ಮಣರು ಸಹ ಹೋಗಿದ್ದಾರೆ, ಆಯಿತಾ. ಅಲ್ಲಿ ಅವರನ್ನು ಕಳಿಸೋದಕ್ಕೋಸ್ಕರವಾಗಿ ಅವರು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆ ಅವರು ಕಾಡಿಗೆ ಹೋಗೋ ಸಲುವಾಗಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಕಳಿಸೋದಕ್ಕೆ ಇಡೀ ಅಯೋಧ್ಯೆಯ ಅರ್ಧ ಜನರೆಲ್ಲರೂ ಅಲ್ಲಿ ಬಂದಿರ್ತಾರೆ. ಅವ್ರನ್ನೆಲ್ಲರನ್ನ ವಾಪಸ್ಸು ಕಳಿಸ್ಬಿಟ್ಟು ಇವರು ಮುಂದಿನ ಕಾಡಿಗೆ ಹೋಗೋದಕ್ಕೆ ಅಂತೇಳ್ಬಿಟ್ಟು ಒಂದು ದೋಣಿಯನ್ನು ಹತ್ತಿ ನದಿಯನ್ನು ದಾಟೋದಕ್ಕೆ ಅಂತ ಕೂತ್ಕೊಂಡಾಗಲೇ ಸೀತೆಗೆ ಒಂದು ರೀತಿ ವಿಶ್ರಾಂತಿ ಅಂತ ಅನಿಸುತ್ತೆ, ಆಯಿತಾ. ಅವಳಿಗೆ ಏನೋ ನಡೀತು, ಏನೋ ತಾನು ವನವಾಸಕ್ಕೆ ಬರುವಂತಹ ಒಂದು ಸನ್ನಿವೇಶ ಬಂತು. ಆದರೆ ಅವಳು ಯೋಚನೆ ಮಾಡ್ತಾಳೆ, ರಾಮನ ಒಡಗೂಡಿ ನಾನು ಎಲ್ಲಿದ್ರೇನು, ರಾಮ ನನ್ನ ಜೊತೆ ಇದ್ದಾಗ ನಾನು ಅರಮನೆಯಲ್ಲಿದ್ರೇನೋ ಕಾಡಲ್ಲಿದ್ರೇನೋ, ಆಯಿತಾ. ಅಂತಃಪುರ ಚಿಕ್ಕಂದಿನಿಂದಲೂ ನಾನು ಅಂತಃಪುರದಲ್ಲೇ ಬೆಳೆದಿರುವಂಥದ್ದು. ರಾಜನ ಮಗಳಾಗಿದ್ಕೊಂಡು, ರಾಜನ ಸೊಸೆಯಾಗಿದ್ಕೊಂಡು, ರಾಜನ ಹೆಂಡತಿಯಾಗಿದ್ಕೊಂಡು ಅಂತಃಪುರದಲ್ಲಿ ಬೆಳೆದಿದ್ದೀನಿ. ಆದರೆ ಈ ನದಿ, ಕಾಡು, ಬೆಟ್ಟ ಇವುಗಳ ಸುಖ ಶಾಂತಿನ ನಾನು ಈಗಲಾದರೂ ಅನುಭವಿಸ್ಬೇಕು ಅಂಥೇಳ್ಬಿಟ್ಟು ಅವಳಿಗೆ ಅನಿಸುತ್ತೆ. ಯಾವಾಗಲೂ ಅರಮನೆ ಅಂತಃಪುರನೇ ಆಗೋಯ್ತು, ಈಗಲಾದರೂ ಈ ನದಿ, ಕಾಡು, ಬೆಟ್ಟ ಇವುಗಳ ಸುಖ ಶಾಂತಿಯನ್ನು ಅನುಭವಿಸಬೇಕು. ಆಗ ಮಾತ್ರ ನನಗೆ ಒಂದು ಒಳ್ಳೆ ರಾಮನ ಪ್ರೀತಿ ಸಿಗೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಳೆ. ಈಗ ಸೀತೆ ಇದ್ದಿದ್ದರಲ್ಲೇ
ಆನಂದವನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಸರಿ, ರಾಜ್ಯವನ್ನು ದಾಟಿ ಅವರೀಗ ಎಲ್ಲೋ ಕಾಡು ಕಡೆ ಹೋಗ್ತಾ ಇದ್ದಾರೆ. ಆದರೆ ಅವಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ತಾವು ಕಾಡು ಕಡೆಗೆ ಹೋಗ್ತಾ ಇದ್ರೂ ಸಹ ಸೀತೆಗೆ ತಾವೆಲ್ಲೋ ತಮ್ಮ ಜಾಗನ ಬಿಟ್ಟು ಬೇರೆ ಯಾವುದೋ ತಮಗೆ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಿದ್ದೀವಿ ಅನ್ನುವಂತಹ ಭಾವನೆನೇ ಅವಳಿಗೆ ಬರ್ತಾನೆ ಇರಲಿಲ್ಲ. ಎಲ್ಲೋ ಇದೆಲ್ಲವೂ ನನ್ನ ಜಾಗವೇ ಇದು, ನಾ ಇದ್ದ ಜಾಗವೇ ಇದು ಅಂತ ಅನ್ನುವಂಥ ಒಂದು ಭಾವನೆ ಅವಳಿಗೆ ಬರ್ತಾ ಇರುತ್ತೆ. ಅದನ್ನೇ ಅವಳು ರಾಮನಿಗೆ ಹೇಳ್ತಾಳೆ, ನಾ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ ನನಗೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅಂತಂದಾಗ ರಾಮ ಹೇಳ್ತಾನೆ, ನೀನು ಭೂಪುತ್ರಿ ಅಲ್ವೇ, ಭೂಪುತ್ರಿ ಅಂದರೆ ಭೂಮಿಯ ಮಗಳು. ಯಾಕೆಂದರೆ ಭೂಮಿಯನ್ನು ಉಳುಮೆ ಮಾಡುವಾಗ ಸಿಕ್ಕಿದಂತಹ ಮಗು, ಹಾಗಾಗಿ ಎಲ್ಲನೂ ನಿನ್ನ ಸಾಮ್ರಾಜ್ಯನೇ ಬಿಡು ಅಂತೇಳ್ಬಿಟ್ಟು ಅವನು ನಗುತ್ತಾ ಅವನು ತಮಾಷೆ ಮಾಡ್ತಾನೆ. ಆಗ ಸೀತೆಗೆ ಆ ಸಂದರ್ಭದಲ್ಲಿ ಮತ್ತೆ ಅಹಲ್ಯೆ ನೆನಪಾಗ್ತಾಳೆ. ತನ್ನನ್ನು ಯಾರಾದರೂ ಭೂಪುತ್ರಿ ಅಂತ ಕರೆದಂಥ ಸಂದರ್ಭದಲ್ಲೆಲ್ಲ ನನಗೆ ಯಾಕೆ ಅಹಲ್ಯೆ ನೆನಪಾಗ್ತಾಳೆ ಅನ್ನುವಂಥದ್ದು ಸೀತೆಗೆ ಅರ್ಥ ಆಗ್ತಿರಲಿಲ್ಲ. ಆಯಿತಾ, ಸರಿ, ಅವ್ರದ್ದು ಪಯಣ ಮುಂದೆ ಹೋಗುತ್ತೆ. ಅರಣ್ಯ ಪ್ರಾಂತ್ಯದೊಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿ ಯಾವ ಋಷಿಗಳ ಆಶ್ರಮ ಕಂಡರೂ ರಾಮ ಅಲ್ಲಿ ಒಂದಷ್ಟು ದಿವಸ ಇದ್ದುಬಿಟ್ಟು ಆ ಋಷಿಗಳ ಜೊತೆ ಒಂದಷ್ಟು ದಿವಸ ಇದ್ಕೊಂಡು ಕಾಲ ಕಳೆದು ಮುಂದಿನ ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಹೀಗೆ ಸೀತೆಗೆ ನೆಮ್ಮದಿಯಿಂದ ಕಾಲ ಕಳೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸಲ ಅವರು ಹೀಗೆ ಯಾವುದೋ ಒಂದು ಮುನಿಯ ಆಶ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ 1-2 ದಿನ ಉಳ್ಕೊಂಡು ಮುಂದಿನ ಅಂದರೆ ವನವಾಸ ಒಂದೇ ಕಡೆ ಉಳಿತಿರಲಿ, ಇಲ್ಲಿ ಸ್ವಲ್ಪ ದಿನ ಬೇರೆ ಕಡೆ, ಮುಂದೆ ಸ್ವಲ್ಪ ದಿನ ಹೀಗೆ ಅವರು ಕಾಲ ಕಳೀತಿರ್ತಾರೆ. ಯಾಕೆಂದರೆ ಅವ್ರದ್ದು 14 ವರ್ಷ ವನವಾಸವನ್ನು ಮಾಡಬೇಕಾಗಿರುತ್ತಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ದಿನ ಒಂದು ಮುನಿ ಆಶ್ರಮದಲ್ಲಿ ಇದ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅಣ್ಣ ತಮ್ಮಂದಿರು ನಿಶ್ಚಯ ಮಾಡ್ತಾರೆ. ಸರಿ, ಆ ಪ್ರಾಂತ್ಯದಲ್ಲಿ ಇದ್ದಂತಹ ಅಲ್ಲಿ ಯಾವುದೋ ಋಷಿ ಮುನಿಗಳ ಆಶ್ರಮದಲ್ಲಿ ಅವರು ಉಳ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮುಂಜಾನೆ ಎದ್ದುಬಿಟ್ಟು ಪೂಜೆ ಮುಗಿಸ್ಕೊಂಡು ಎಲ್ಲೋ ಹೊರಗಡೆ ಹೋಗ್ತಾರೆ. ಏನೋ ಆಹಾರ ಸಾಮಗ್ರಿಗಳು ಮತ್ತು ಅದನ್ನೇನೋ ತರೋದಕ್ಕೆ ಅಂತಲೇ ಏನೋ ರಾಮ ಮತ್ತು ಲಕ್ಷ್ಮಣ ಹೊರಗಡೆ ಹೋಗ್ತಾರೆ. ಇನ್ನು ಈ ಕಡೆ ಸೀತೆ ಋಷಿ ಪತ್ನಿಯರ ಬಳಿಗೆ ಹೋಗ್ತಾಳೆ. ಸೀತೆ ಋಷಿ ಪತ್ನಿಗೆ ಅಲ್ಲಿದ್ದಂಥ ಪತ್ನಿಗೆ ಸಹಾಯ ಮಾಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಆಕೆ ಸೀತೆ ಸಹಾಯ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ನಗ್ತಾ ಹೇಳ್ತಾಳೆ. ಅಂದರೆ ತನ್ನ ಕೆಲಸ ತಾನೇ ಮಾಡಿಕೊಂಡು ರೂಢಿ ಇದೆ ಅಂತೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಸೀತೆಗೆ ಸಮೀಪದಲ್ಲಿ ಒಂದು ಜಲಪಾತ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಯಾರ ಬಳಿನೋ ಅದರ ಒಂದು ದಾರಿನ ತಿಳ್ಕೊಂಡ್ಬಿಟ್ಟು ಆ ಜಲಪಾತವನ್ನು ನೋಡೋದಕ್ಕೋಸ್ಕರ ಆ ಜಲಪಾತದ ಹತ್ತಿರಕ್ಕೆ ಹೋಗ್ತಾಳೆ. ಅದು ಅಲ್ಲೇನು ಅಷ್ಟು ದೂರದ ಜಲಪಾತ ಅಲ್ಲ, ಅಂದರೆ ಆಶ್ರಮದಿಂದ ತುಂಬ ದೂರ ಇರಲಿಲ್ಲ, ಹಾಗೆ ತುಂಬ ದೊಡ್ಡ ಜಲಪಾತನೂ ಏನೂ ಆಗಿರಲಿಲ್ಲ. ಆದರೆ ತುಂಬ ಸುಂದರವಾದಂಥ ಸ್ವಚ್ಛವಾದಂತಹ ಒಂದು ಜಲಪಾತ ಆಗಿತ್ತು. ಅಲ್ಲಿ ಕೂತ್ಕೊಂಡು ಸೀತೆ ಆ ಜಲಪಾತದ ನೀರನ್ನು, ಅಲ್ಲಿದ್ದಂತಹ ಬಣ್ಣದ ಕಲ್ಲುಗಳನ್ನು ನೋಡ್ತಾ ಕೂತಿರ್ತಾಳೆ. ಆಗ ಆ ಕೂತಿರುವಂಥ ಸಂದರ್ಭದಲ್ಲಿ ಅವಳ ಬಳಿಗೆ ಯಾರೋ ಒಂದು ಹೆಂಗಸು ಬಂದುಬಿಟ್ಟು, ಯಾರಮ್ಮ ನೀನು ಅಂತೇಳ್ಬಿಟ್ಟು ಕೇಳ್ತಾಳೆ. ಆಗ ಶಬ್ದ ಬಂದಾಗ ಸೀತೆ ತಿರುಗಿ ಮೇಲೆತ್ತಿ ಕತ್ತನ್ನು ಮೇಲೆತ್ತಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಹೆಂಗಸು ನಿಂತಿರ್ತಾಳೆ. ಆ ಹೆಂಗಸನ್ನು ನೋಡಿ ಸೀತೆಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ದಿವ್ಯ ತೇಜೋಮೂರ್ತಿ, ಅಂದರೆ ತುಂಬ ತೇಜಸ್ಸಿನಿಂದ ಕೂಡಿದಂಥ ಒಬ್ಬ ಹೆಂಗಸು ಅಲ್ಲಿ ನಿಂತಿರ್ತಾಳೆ. ಆಕೆನ ನೋಡಿದ ತಕ್ಷಣ ಸೀತೆ ತನಗರಿವಿಲ್ದಲೇ ಅವಳ 2 ಕೈಗಳು ಸಹ ಅವಳಿಗೆ ಮುಗಿಯುತ್ತೆ. ಆಗ ಸೀತೆ ಹೇಳ್ತಾಳೆ, ನನ್ನ ಹೆಸರು ಸೀತೆ ಅಂತ, ರಾಮಚಂದ್ರನ ಪತ್ನಿ ಅಂತೇಳ್ಬಿಟ್ಟು. ಆಗ ಅಲ್ಲಿ ಬಂದಂತಹ ಹೆಂಗಸು ಬೇರೆ ಯಾರೂ ಅಲ್ಲ, ಇದುವರೆಗೂ ಅವಳ ಕಥೆಯನ್ನೇ ಕೇಳ್ತಿದ್ದಂತಹ ಅಹಲ್ಯನೇ ಆಗಿರ್ತಾಳೆ. ಆಗ ಆ ಅಹಲ್ಯೆ ಸೀತೆ ಭುಜದ ಮೇಲೆ ಕೈ ಇಟ್ಟು ಹೌದಾ ಅಂತೇಳ್ಬಿಟ್ಟು ಅವಳು ನಗ್ತಾಳೆ. ಆ ಒಂದು ನಗುನಲ್ಲೇ ಇಷ್ಟೊಂದು ಕರುಣೆ ಇರುತ್ತೆ ಅನ್ನುವಂಥದ್ದು ಸೀತೆಗೆ ಮೊದಲು ಗೊತ್ತಾಗುತ್ತೆ. ಆದರೆ ಸೀತೆಗೆ ಬಂದಿರುವಂಥವ್ರು ಯಾರು ಅಂತ ಗೊತ್ತಾಗಿರಲ್ಲ. ಹಾಗಾಗಿ ನೀವು ಯಾರ ತಾಯಿ ಅಂತೇಳ್ಬಿಟ್ಟು ಕೇಳ್ತಾರೆ. ಆಗ ಬಂದಿರುವಂಥ ಹೆಂಗಸು ನನ್ನನ್ನು ಅಹಲ್ಯೆ ಅಂತಾರೆ ಅಂತ ಹೇಳಿದಾಗ ಸೀತೆಗೆ ಒಂದು ಕ್ಷಣ ತನ್ನ ಎದೆ ಬಡಿತಾನೆ ನಿಂತಂಗಾಗುತ್ತೆ. ಯಾಕೆಂದರೆ ಇವಳು ಎಷ್ಟೊಂದು ಅಹಲ್ಯೆ ಬಗ್ಗೆ ಯೋಚನೆ ಮಾಡಿದ್ಲು, ವಿಚಾರ ಮಾಡಿದ್ಲು. ಆಗ ಸೀತೆ ಹೇಳ್ತಾಳೆ, ಅಹಲ್ಯೆ ಅಂದರೆ ನೀವಾ ಅಂತ. ಆಗ ಅವರು ಹೌದು, ನನ್ನನ್ನು ಕುರಿತು ನೀನು ಈ ಮುಂಚೆನೇ ಕೇಳಿದೀಯಾ ಕೇಳಿಬಿಟ್ಟು ಅಹಲ್ಯೆ ನಗ್ತಾಳೆ. ಆಯಿತಾ, ಅಹಲ್ಯೆ ಹೋಗಿ ಒಂದು ಕಡೆ ಜಲಪಾತದ ಒಂದು ಕಲ್ಲು ಮೇಲೆ ಕೂತ್ಕೋತಾಳೆ. ಸೀತೆನೂ ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೋತಾಳೆ. ಆಗ ಸೀತೆ ಹೇಳ್ತಾಳೆ, ಹೌದು ಕೇಳಿದ್ದೆ, ನಮ್ಮ ಅತ್ತೆ ಕೌಸಲ್ಯೆ ನಿಮ್ಮ ಕಥೆನೆಲ್ಲ ಹೇಳಿದರು, ಎಂಥ ಅನ್ಯಾಯ ಆಗಿದೆ ನಿಮಗೆ ಅಂತೇಳ್ಬಿಟ್ಟು ಸೀತೆ ಕೇಳ್ತಾಳೆ.
ಆಗ ಅಹಲ್ಯೆ ಸಹಜವಾಗಿ ಹೇಳ್ತಾಳೆ, ಏನು ಅನ್ಯಾಯ ಅಂತೇಳ್ಬಿಟ್ಟು ಕೇಳ್ತಾಳೆ. ಅಲ್ಲ, ಮಾಡಿದ ತಪ್ಪಿಗೆ ನೀವು ಇಷ್ಟೆಲ್ಲ ಶಿಕ್ಷೆಯನ್ನು ಅನುಭವಿಸ್ತಿದ್ದೀರಲ್ಲ, ಅವಮಾನವನ್ನು ಅನುಭವಿಸ್ತಿದ್ದೀರಲ್ಲ ಅಂತೇಳ್ಬಿಟ್ಟು ಕನಿಕರದಿಂದ ಸೀತೆ ಹೇಳ್ತಾಳೆ. ಆಗ ಅಹಲ್ಯೆ ಹೇಳ್ತಾಳೆ, ಸೀತಾ, ಈ ಲೋಕದಲ್ಲಿ ನಾನಷ್ಟೇ ಅಲ್ಲ, ನನ್ನ ಹಾಗೆ ಅನೇಕ ಹೆಂಗಸರು ಇದೇ ಥರ ಅನುಭವಿಸ್ತಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನಿಮ್ಮದು ಅವ್ರ ಹಂಗಲ್ಲ, ಎಷ್ಟು ಘೋರ, ನಿಮಗೆ ತುಂಬ ಅನ್ಯಾಯ ಆಗಿದೆ. ಬಂದಂಥ ವ್ಯಕ್ತಿ ನಿಮ್ಮ ಗಂಡ ಅಂತ, ನಿಮಗೆ ಗಂಡ ಅಲ್ಲ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಲಿಲ್ವಲ್ಲ ಅಂತೇಳ್ಬಿಟ್ಟು ಸೀತೆ ಕೇಳ್ತಾಳೆ. ಹಾಗಾಗಿ ನಿಮ್ಮ ತಪ್ಪೇನು ಇಲ್ವಲ್ಲ ಅನ್ನುವಂತಹ ಒಂದು ಅರ್ಥ ಅಲ್ಲಿ. ಆಗ ಸೀತೆ ಹೇಳ್ತಾಳೆ, ಗೊತ್ತೋ ಗೊತ್ತಿಲ್ಲವೋ, ನಿನಗೆ ಗೊತ್ತಾ, ಬೇರೆಯವರಿಗಾದರೂ ಗೊತ್ತಾ? ನನಗೆ ಬಂದಂತಹ ವ್ಯಕ್ತಿ ಗಂಡ ಹೌದು ಅಂತ ಗೊತ್ತೋ ಅಥವಾ ಗೊತ್ತಿಲ್ವೋ, ಅದು ನಾನೇನಾದರೂ ಹೇಳಿದ್ನ ಯಾರಿಗಾದರೂ? ನಿನಗೆ ಗೊತ್ತಿದೆಯಾ? ನಿಮಗೆ ಈಗ ಸೀತೆ ಒಂಥರ ಹೇಳಿದ್ರು, ಸೀತೆಗೆ ಕೌಸಲ್ಯ ಒಂದು ರೀತಿ ಹೇಳಿದ್ದಾರೆ, ರಾಮ ಒಂದು ರೀತಿಯಲ್ಲಿ ಹೇಳಿದ್ದಾನೆ. ಈಗ ನೇರವಾಗಿ ಅಹಲ್ಯನೇ ಪ್ರಶ್ನೆ ಮಾಡ್ತಾಳೆ ಸೀತೆನ, ಬಂದಂತಹ ವ್ಯಕ್ತಿ ಗೌತಮ ಅಲ್ಲ ಅನ್ನುವಂಥ ವಿಚಾರ, ಅಥವಾ ಗೌತಮ ಹೌದು ಅಥವಾ ಗೌತಮ ಅಲ್ಲ ಅನ್ನುವಂಥ ವಿಚಾರ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ನಿನಗೆ ಹೇಗೆ ಗೊತ್ತು, ಅಥವಾ ಬೇರೆ ಯಾರಿಗಾದರೂ ಗೊತ್ತಾ ಅಂತ ಅಂತಾಳೆ. ಸೀತೆಗೆ ಒಂದು ಕ್ಷಣ ಅವಕ್ಕಾಗ್ತಾಳೆ. ಅಂದರೆ ಯಾಕೆ ಅಂದರೆ ಸೀತೆ ಇಲ್ಲಿವರೆಗೂ ಯಾಕೆ ಅಹಲ್ಯೆ ಬಗ್ಗೆ ಅವಳಿಗೆ ಕರುಣೆ ಇತ್ತು, ಅನುಕಂಪ ಬರ್ತಿತ್ತು, ದಯೆ ಬರ್ತಿತ್ತು ಅಂತಂದರೆ, ಬಂದಂತಹ ವ್ಯಕ್ತಿ ಗೌತಮ ಅಲ್ಲ ಅನ್ನುವಂತಹ ವಿಚಾರ ಅಹಲ್ಯೆಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವಳದು ತಪ್ಪು ಹೇಗಾಗುತ್ತೆ ಅನ್ನುವಂಥದ್ದು. ಅದರಲ್ಲಿ ನೇರವಾಗಿ ಅಹಲ್ಯೆ ಏನು ಹೇಳ್ತಾಳೆ, ಅವನು ಗೌತಮ ಅಲ್ಲ ಅನ್ನುವಂಥ ವಿಚಾರ ನನಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅನ್ನುವಂಥದ್ದು ನಿಂಗೆ ಗೊತ್ತಾ ಅಂತೇಳ್ಬಿಟ್ಟು ಕೇಳ್ತಾಳೆ. ಹಾಗಾಗಿ ಸೀತೆಗೆ ಇಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ಅವಳಿಗೆ ಅಹಲ್ಯೆ ಮಾತಿಗೆ ತಲೆ ತಿರುಗ್ದಂಗೆ ಆಗುತ್ತೆ. ಅವಳೇ ಕೇಳ್ತಾಳೆ, ಅಂದರೆ ನಿಮಗೆ ಗೊತ್ತಿತ್ತಾ? ಅವಳಿಗೆ ಆಶ್ಚರ್ಯ. ಅಂದರೆ ಬಂದವನು ಗೌತಮ ಅಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿತ್ತಾ? ನಿಮ್ಮ ಗಂಡ ಗೌತಮ ಅಲ್ಲ ಅನ್ನುವಂಥದ್ದು ಗೊತ್ತಿತ್ತಾ ಅಂತ. ಆಗ ಅಹಲ್ಯೆ ಹೇಳ್ತಾಳೆ, ಈ ಪ್ರಶ್ನೆಗೆ ಯಾವ ಅರ್ಥವೂ ಇಲ್ಲ ಸೀತಾ. ನೀನು ಕೇಳ್ತಿದೆಯಲ್ಲ, ಬಂದವನು ಗೌತಮ ಹೌದೋ ಅಲ್ವೋ ಅನ್ನುವಂತಹ ಪ್ರಶ್ನೆಗೆ, ಅದು ಗೊತ್ತಿತ್ತೋ ನನಗೆ, ಗೌತಮ ಹೌದಾ ಅಲ್ವಾ ಅನ್ನುವಂಥ ವಿಚಾರ ನನಗೆ ಗೊತ್ತಿತ್ತಾ ಅನ್ನುವಂಥ ಪ್ರಶ್ನೆಗೆ ಯಾವ ಅರ್ಥ ಇಲ್ಲ ಅಂತೇಳ್ಬಿಟ್ಟು ಕೇಳ್ತಾಳೆ. ಆದರೆ ಸೀತೆ ಹೇಳ್ತಾಳೆ, ಸತ್ಯ ಅನ್ನುವಂಥದ್ದು ಇದ್ದರೆ, ಅಂದರೆ ನಿಮಗೆ ಸತ್ಯ ಇದ್ದರೆ, ವಿಚಾರದಲ್ಲಿ ಸತ್ಯ ಇದ್ದರೆ ಮಾತಿಗೆ ಅರ್ಥ ಇರುತ್ತಲ್ವಾ? ಈಗ ನಿಮಗೆ ಗೊತ್ತಿಲ್ಲ ಅಂತಾದರೆ ನೀವು ಮಾಡಿರುವಂಥದ್ದು ತಪ್ಪಲ್ಲ ಅಂತ ಅನಿಸುತ್ತಲ್ಲ ಅನ್ನುವಂಥದ್ದು ಸೀತೆಯ ಮಾತು. ಅಂದರೆ ಸೀತೆ ಇಲ್ಲಿವರೆಗೂ ಅವಳ ಪ್ರಕಾರ ಅವಳು ಒಂದು ಆದರ್ಶ ಪತ್ನಿ ಸೀತೆ. ಅಂದರೆ ರಾಮನನ್ನು ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡ್ದಲೇ ಇರುವಂಥ ಒಂದು ಆದರ್ಶ ಪತ್ನಿಯ ರೂಪದಲ್ಲಿ ಇದ್ದಂಥವಳು ಸೀತೆ. ಆಯಿತಾ? ಅವಳು ಬೇರೆಯವರಿಂದಲೂ ಸಹ ಅದನ್ನೇ ನಿರೀಕ್ಷೆ ಮಾಡ್ತಾಳೆ. ಸೀತೆಗೆ ಈಗ ಅಹಲ್ಯೆ ಹೇಳುವಂಥ ವಿಚಾರ ಆಶ್ಚರ್ಯ, ಕುತೂಹಲ ಎಲ್ಲವನ್ನ ಸಹ ಉಂಟು ಮಾಡ್ತಿದೆ. ಆಗ ಅವಳು ಹೇಳ್ತಾಳೆ, ಅಂದರೆ ನಿಮ್ಮ ಮಾತಲ್ಲಿ ಸತ್ಯ ಇದ್ದರೆ, ಅಂದರೆ ಸತ್ಯ ಏನಾದ್ರು ಇದ್ದರೆ ಅದಕ್ಕೆ ಆ ಮಾತಿಗೆ ಅರ್ಥ ಇರುತ್ತಲ್ಲ ಅಂತ ಸೀತೆ ಹೇಳಿದಾಗ ಅಹಲ್ಯೆ ಹೇಳ್ತಾಳೆ, ಸತ್ಯನ ಕುರಿತು ಅದು ಸತ್ಯ ಒಬ್ಬೊಬ್ಬರಿಗೆ ಒಂದು ರೀತಿ ಆಗಿರುವಂಥದ್ದು. ಆಯಿತಾ? ಈಗ ನನಗೆ ಸತ್ಯ ಆಗಿರುವಂಥದ್ದು ಇನ್ನೊಬ್ಬರಿಗೆ ಸತ್ಯ ಆಗಿರಬೇಕು ಅಂತ ಏನೋ ಇಲ್ಲ. ಹಾಗಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥದ್ದನ್ನು ನಿರ್ಣಯಿಸುವ ಶಕ್ತಿ ಈ ಲೋಕದಲ್ಲಿ ಯಾರಿಗೂ ಸಹ ಇಲ್ಲ. ನನಗೆ ಸತ್ಯ ಆಗಿರುವಂಥದ್ದು ಇನ್ನೊಬ್ಬರಿಗೆ ಅದು ಸತ್ಯ ಆಗಿಲ್ದಲೇ ಇರ್ಬೋದು. ಹಾಗಾಗಿ ಸತ್ಯ ಯಾವುದು ಅನ್ನುವಂಥದ್ದನ್ನು ನಿರ್ಣಯ ಮಾಡೋದು ಅದು ಅವರಿಗೆ ಸಂಬಂಧಪಟ್ಟದ್ದು ಅಂತೇಳ್ಬಿಟ್ಟು ಹೇಳ್ತಾಳೆ. ಈ ಥರ ಏನೋ ಹೇಳಿದಂಥ ಮಾತುಗಳು ಸೀತೆಗೆ ಅರ್ಥ ಆಗಲ್ಲ, ಏನೋ ಒಂಥರ ಕಸಿವಿಸಿ ಆಗುತ್ತೆ. ಆಯಿತಾ? ಈಗ ಸೀತೆಯ ಮುಖವನ್ನು, ಅಮಾಯಕವಾದಂಥ ಮುಗ್ಧ ಮುಖವನ್ನು ನೋಡಿ ಅಹಲ್ಯೆಗೆ ಅವಳ ಬಗ್ಗೆ ಕನಿಕರ ಬರುತ್ತೆ. ಅವಳು ಹೇಳ್ತಾಳೆ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಸೀತಾ. ಆಯಿತಾ? ನಿನಗೆ ನನ್ನ ಕಥೆನ ಯಾರೋ ಹೇಳಿದ್ದಾರೆ, ಅದನ್ನು ಯಾಕೆ ಹೇಳಿದ್ರು, ಅದನ್ನು ಹೇಗೆ ಹೇಳಿದ್ರು ಅನ್ನುವಂಥದ್ದು ನನಗಂತೂ ಗೊತ್ತಿಲ್ಲ. ಇಂದ್ರ ನನ್ನನ್ನು ಇಷ್ಟಪಟ್ಟ ದೇವೇಂದ್ರ. ಹೆಣ್ಣು ಗಂಡಸಿನ ಭೋಗದ ವಸ್ತು, ಅಂದರೆ ಹೆಣ್ಣು ಗಂಡಸಿಗೋಸ್ಕರ ಇರುವಂಥದ್ದು ಅನ್ನುವಂಥದ್ದನ್ನ ಎಲ್ಲರೂ ಅಂದ್ಕೊಂಡಂಗೆ ಅವನು ಸಹ ಅಂದ್ಕೊಂಡಿದ್ದ. ಸುಂದರವಾಗಿರುವಂಥ ಅಹಲ್ಯನ ಅನುಭವಿಸಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ನಾನು ಯಾವಾಗ ಅವನಿಗೆ ಒಲಿಯಲ್ಲ ಅಂತ ಗೊತ್ತಾಯಿತೋ, ಅವನು ಹಾಗಾಗಿ ಹೇಗಾದರೂ ಮಾಡಿ ನನ್ನನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಕತ್ತಲಿನಲ್ಲಿ ನನ್ನ ಗಂಡನ ವೇಷ ಧರಿಸಿ ಬಂದಿದ್ದ. ಆಯಿತಾ? ಆದರೆ ಹಾಗೆ ಬಂದಂತಹ ಗೌತಮನ ವೇಷದಲ್ಲಿ ಬಂದಂತಹ ಇಂದ್ರ
ತನ್ನ ಗಂಡ ಅಲ್ಲ ಅನ್ನುವಂಥ ವಿಚಾರ, ಆ ವಿಚಾರ ನನಗೆ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಅನ್ನುವಂಥದ್ದು ಲೋಕದಲ್ಲಿ ಅನೇಕರಿಗೆ ಕಾಡುವಂಥ ಪ್ರಶ್ನೆ ಆಯಿತು. ಎಲ್ಲರಿಗೂ ಇವಳಿಗೆ ಗೊತ್ತಿದ್ದು ಇವಳು ಮೋಸ ಹೋದ್ಲು ಗಂಡ ಅಂತ, ಅಥವಾ ಗೊತ್ತಿರಲಿಲ್ವ ಇವಳಿಗೆ ಅನ್ನುವಂಥದ್ದು ಅನೇಕರಿಗೆ ಕಾಡುವಂಥ ಪ್ರಶ್ನೆ. ಆದರೆ ನನ್ನ ಗಂಡನಿಗೆ ಮಾತ್ರ ಈ ವಿಷಯದಲ್ಲಿ ಗೊತ್ತಿರಲಿ, ನನಗೆ ಅವನು ಬಂದಿರುವಂಥವನು ಗೌತಮ ಅಂತ ಗೊತ್ತಿರಲಿ ಅಥವಾ ಗೊತ್ತಿಲ್ದೇ ಇರಲಿ, ಗೊತ್ತಿದ್ರೂ ಸರಿ ಗೊತ್ತಿಲ್ಲದಿದ್ರೂ ಸರಿ, ಅವರಿಗೆ ವಿಚಾರ ಒಂದೇ. ಏನು, ಈಗ ಸದ್ಯಕ್ಕಂತೂ ಈಗ ಅವನು ಅದನ್ನು ಕೇಳುವಂಥ ಪ್ರಯತ್ನನೂ ಮಾಡಿಲ್ಲ ಆಯಿತಾ. ಅವಳು ಮೈಲಿಗೆ ಆಗಿದ್ದಾಳೆ, ಹಾಗಾಗಿ ಅದು ಮೈಲಿಗೆ ಆಗಿರೋದ್ರಿಂದ ತನಗೆ ಬೇಡ ಅಂತೇಳ್ಬಿಟ್ಟು ಅವನು ತಿರಸ್ಕೃತ ಮಾಡಿರ್ತಾನೆ. ಅವನ ಪಾಲಿಗೆ ಈಗ ಇವಳಿಗೆ ಗೊತ್ತೋ ಗೊತ್ತಿದೆಯೋ, ಅವನು ಗೌತಮ ಅನ್ನುವಂಥದ್ದು ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನುವಂಥ ವಿಚಾರ ಅವನಿಗೆ ಅವಶ್ಯಕತೆಯೇ ಇರಲಿಲ್ಲ ಆಯಿತಾ. ಈ ಮೈಲಿಗೆ, ಪವಿತ್ರತೆ, ಅಪವಿತ್ರತೆ, ಶೀಲ, ಇದನ್ನೆಲ್ಲ ಪುರುಷರು ಎಷ್ಟು ಬಲವಾಗಿ ಸೃಷ್ಟಿಸಿದ್ದಾರೆ ಅಂತಂದರೆ ಇದರಲ್ಲಿ ಸತ್ಯಾಸತ್ಯಗಳ ಪ್ರಮೇಯನೇ ಇಲ್ಲ. ಅಂದರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳ್ಬಿಟ್ಟು ಯಾರು ಅದನ್ನು ಕೇಳೋದಕ್ಕೆ ಬರೋದೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಿದ್ದಂಥ ಅಹಲ್ಯ ಒಂದು ಕ್ಷಣ ಮಾತನ್ನು ನಿಲ್ಲಿಸ್ತಾಳೆ. ಯಾಕೆಂದರೆ ಅವಳಿಗೆ ಸೀತೆಗೆ ತಾನು ಹೇಳ್ತಿರುವಂಥ ಮಾತು ಅರ್ಥ ಆಗ್ತಿದೆಯಾ ಅಂತೇಳ್ಬಿಟ್ಟು, ಅವಳಿಗೆ ಅರ್ಥ ಆಗ್ತಿದೆಯೋ ಇಲ್ಲವೋ ಅಂತೇಳ್ಬಿಟ್ಟು ಅವಳಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಅವಳ ಮುಖ ನೋಡ್ತಿದ್ರೆ, ಸೀತೆ ಮುಖ ನೋಡ್ತಿದ್ರೆ ಯಾವುದೋ ಒಂದು ಬಗ್ಗೆ ಅವಳ ಬಗ್ಗೆ ಏನೋ ಒಂದು ಆತ್ಮೀಯತೆ. ಅವಳು ಇದುವರೆಗೂ ತನ್ನ ಈ ಮನಸ್ಸಿನ ವಿಚಾರಗಳನ್ನು ಯಾರ ಜೊತೆಗೂ ಹೇಳ್ಕೊಂಡಿರಲಿಲ್ಲ. ಆದರೆ ಸೀತೆನ ನೋಡಿದ ತಕ್ಷಣ ಯಾವುದೋ ತನ್ನ ತಂಗಿಯ ಹಾಗೆ ಅನಿಸಿ ತನ್ನ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹೇಳ್ಕೋಬೇಕು ಅಂತ ಅವಳಿಗೆ ಅನಿಸಿದೆ ಆಯಿತಾ. ಸರಿ ಅಂತೇಳ್ಬಿಟ್ಟು, ಆದರೆ ಅವಳಿಗೆ ಈಗ ಅನಿಸಿದೆ, ಹೇಳಿದ್ರೂ ಈಗ ಸೀತೆಗೆ ಇಷ್ಟು ಗಹನವಾಗಿರುವಂಥ ವಿಚಾರಗಳು ಅರ್ಥ ಆಗುತ್ತಾ, ಇಷ್ಟರ ಮಟ್ಟಿಗೆ ಅವಳು ಯೋಚನೆ ಮಾಡ್ತಾಳೆ. ಈಗ ಒಂದು ಹೆಣ್ಣನ್ನು ಆ ಒಂದು ಯಾವುದೋ ಸಂದರ್ಭದಲ್ಲಿ ಏನೂ ಆಲೋಚನೆ ಮಾಡ್ದಲೇ ಗಂಡನಾಗಿರುವಂತಹ ಗೌತಮ ಮಹರ್ಷಿ ಅವಳನ್ನ ಅಪವಿತ್ರ ಅಂತ ಹೇಳ್ಬಿಟ್ಟು ಭಾವಿಸಿದ್ದಾನೆ. ಇದರಲ್ಲಿ ತನಗೆ ಗೊತ್ತಿಲ್ವ ಇವ್ಯಾವೂ ಸಹ ಲೆಕ್ಕಕ್ಕೆ ಬರೋದೇ ಇಲ್ಲ ಅನ್ನುವಂಥದ್ದನ್ನು ಅಷ್ಟೆಲ್ಲ ಉದ್ದದಲ್ಲಿ ಯೋಚನೆ ಮಾಡುವಂಥದ್ದು ಸೀತೆಗೆ ಸಾಧ್ಯನಾ ಅಂತ ಅನಿಸ್ಬಿಟ್ಟು ಅಲ್ಲಿಗೆ ಮಾತು ನಿಲ್ಲಿಸಿ ಬೇರೆ ಪ್ರಶ್ನೆನ ಅವಳು ಕೇಳ್ತಾಳೆ. ನೀನು ಅರಣ್ಯಕ್ಕೆ ಏನಕ್ಕೆ ಬಂದಿದ್ದೀಯಾ ಸೀತೆ ಅಂತ. ಆಗ ಸೀತೆ ಏನಕ್ಕೆ ಅರಣ್ಯಕ್ಕೆ ಬರಬೇಕಾಯ್ತು ಅನ್ನುವಂಥ ವಿಚಾರವನ್ನು ಹೇಳಿದಾಗ, ಓ ಹಾಗಾದರೆ ರಾಮ ವನವಾಸಕ್ಕೆ ಬಂದ, ತನ್ನ ಗಂಡನನ್ನು ಬಿಟ್ಟಿರೋಕ್ಕಾಗ್ದಲೇ ನೀನು ವನವಾಸಕ್ಕೆ ಬಂದ್ಯಾ ಅಂತ ಅಹಲ್ಯ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಹೌದು, ಅವರು ಎಲ್ಲ ಗಂಡಸರ ಹಂಗಲ್ಲ, ತುಂಬ ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರನ್ನ ಬಿಟ್ಟು ಒಂದಿನನೂ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೀತೆ ಹೇಳಿದಾಗ ಅಹಲ್ಯ ಹೇಳ್ತಾಳೆ, ಗಂಡಸರೆಲ್ಲ ಹೆಂಡತಿಯ ವಿಚಾರದಲ್ಲಿ ಎಲ್ಲರೂ ಸಹ ಒಂದೇ ರೀತಿ ವರ್ತಿಸ್ತಾರೆ ಅಂತ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಇಲ್ಲ, ನನ್ನ ಗಂಡ ಅಂಥವನಲ್ಲ, ಅವನು ಸತ್ಯಾಸತ್ಯಗಳನ್ನ ವಿಚಾರಿಸ್ತಾನೆ. ಈಗ ಗೌತಮ ಮಹರ್ಷಿ ಸತ್ಯಾಸತ್ಯಗಳನ್ನ ವಿಚಾರ ಮಾಡ್ದಲೇ ಅವಳನ್ನು ತಿರಸ್ಕಾರ ಮಾಡಿದ್ದಾನೆ. ಆದರೆ ನನ್ನ ಗಂಡ ಹಂಗಲ್ಲ, ಇಂಥ ಸನ್ನಿವೇಶ ಬಂದಾಗ ಸತ್ಯಾಸತ್ಯಗಳನ್ನ ವಿಚಾರಿಸ್ತಾನೆ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಅಹಲ್ಯ ಹೇಳ್ತಾಳೆ, ವಿಚಾರಿಸುತ್ತಾನಲ್ಲ ಅಂದರೆ ವಿಚಾರಿಸ್ತಾನೆ ಅಂತಂದರೆ ವ್ಯಂಗ್ಯವಾಗಿ ಹೇಳ್ತಾಳೆ ನೋಡಿ. ಅಂದರೆ ಅವನಿಗೆ ಯಾವಾಗ ವಿಚಾರಣೆ ಅನ್ನುವಂಥದ್ದು ಬರೋದು, ಯಾವಾಗ ತನ್ನ ಹೆಂಡತಿ ಮೇಲೆ ನಂಬಿಕೆ ಇರಲ್ವೋ ಆಗ ವಿಚಾರಣೆ ಅನ್ನುವಂಥದ್ದು ಬರೋದು. ನಂಬಿಕೆ ಇದ್ದರೆ ವಿಚಾರಣೆನೂ ಸಹ ಮಾಡೋಕ್ಕೆ ಹೋಗಲ್ಲ, ಅವರು ಸುಮ್ಮನೆ ಒಪ್ಕೋತಾರೆ ಆಯಿತಾ. ಅದನ್ನೇ ಸೀತೆಯಲ್ಲಿ ಹೇಳ್ತಾಳೆ, ವಿಚಾರಿಸ್ತಾನಲ್ವಾ ಅಂದರೆ ವಿಚಾರಿಸ್ತಾನೆ ಅಂದರೆ ಅರ್ಥ ಏನೋ, ನಂಬಿಕೆ ಇಲ್ದಾಗಲೇ ವಿಚಾರಣೆ ಅನ್ನುವಂಥದ್ದು ಬರೋದು, ನಂಬಿಕೆ ಇದ್ದಾಗ ವಿಚಾರಣೆ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಮತ್ತು ಇಲ್ಲಿ ಸೀತೆಗೆ ಅರ್ಥ ಆಗಲ್ಲ, ಹಂಗಂದ್ರೆ ಏನು ಅಂದಾಗ ಅದನ್ನೇ ಹೇಳ್ತಾಳೆ, ವಿಚಾರಣೆ ಮಾಡೋದು ಅಂದರೆ ಏನು ಸೀತಾ, ಅಪನಂಬಿಕೆ ತಾನೇ, ನಿನ್ನ ಮೇಲೆ ಅಪನಂಬಿಕೆ ಇದ್ದರೆ ಅವನು ವಿಚಾರಣೆ ಮಾಡ್ತಾನೆ ಆಯಿತಾ. ಯಾವ ಅಪನಂಬಿಕೆ ಇಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ವಿಚಾರಣೆನ ಮಾಡೋದೇ ಇಲ್ಲ, ಏನೋ ಒಂದು ನಂಬ್ಕೊಂಡಿರ್ತಾನೆ. ಈ ಅಪನಂಬಿಕೆಗಿಂತ ಯಾವುದೋ ಒಂದು ನಂಬಿಕೆನೇ ಸರಿ ಅಲ್ವಾ. ಅಪನಂಬಿಕೆನ ಇಟ್ಕೊಂಡು ವಿಚಾರಣೆ ಮಾಡೋದಕ್ಕಿಂತ ಏನೋ ಒಂದು ನಮ್ಮ ಬಗ್ಗೆ ಅಭಿಪ್ರಾಯವನ್ನು ಹೊಂದಿರ್ತಾರಲ್ಲ ಅದೇ ಉತ್ತಮ ಅಂತೇಳ್ಬಿಟ್ಟು ಅನಿಸುತ್ತೆ. ಸೀತೆಗೆ ಒಂಥರ ಅನಿಸುತ್ತೆ, ಏನು ಇವರು ವಿತಂಡವಾದ, ಸತ್ಯ ಅನ್ನೋದೇ ಇಲ್ಲ ಅಂತಾಳೆ, ಅದು ಯಾರಿಗೂ ಆ ಸತ್ಯ ಅನ್ನುವಂಥದ್ದು ಯಾರಿಗೂ ತಿಳಿಯೋದಿಲ್ಲ ಅಂತಾಳೆ. ಇನ್ನು ತನ್ನ ಸಂಗತಿನಂತೂ ಹೇಳ್ತಾನೆ ಇಲ್ಲ, ಗೌತಮ ಅಲ್ಲ ಅನ್ನುವಂಥ ವಿಚಾರ ಗೊತ್ತಿತ್ತೋ ಗೊತ್ತಿಲ್ವೋ ಅನ್ನೋದನ್ನು ಹೇಳ್ತಾನೆ ಇಲ್ವಲ್ಲ ಅಂತೇಳ್ಬಿಟ್ಟು ಸೀತೆಗೆ ಅನಿಸುತ್ತೆ. ಆಗ ಮತ್ತೆ ಸೀತೆ ಕೇಳ್ತಾಳೆ, ಅಂದರೆ ನಿಮ್ಮ ವಿಷಯದಲ್ಲಿ ಸತ್ಯ ಏನು ಅಂತ ನೀವು ಹೇಳೋಕ್ಕಾಗಲ್ವಾ, ಏನು ಸತ್ಯ ನಿಮಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅಂತ. ಆಗ
ಅಷ್ಟೇ ಶಾಂತವಾಗಿ ಅಹಲ್ಯೆ ಹೇಳ್ತಾಳೆ, ನಿನ್ನ ಮನಸ್ಸಿಗೆ ಯಾವುದು ಶಾಂತಿ ಕೊಡುತ್ತೋ ಅದನ್ನೇ ಸತ್ಯ ಅಂತ ತಿಳ್ಕೊ. ಬಹುಶಃ ಈ ಕ್ಷಣದಲ್ಲಿ ಅಹಲ್ಯೆಗೆ ಶಾಂತಿ ಕೊಡೋದು ಯಾವುದು? ಬಂದವನು ಗೌತಮ ಅಲ್ಲ ಅಂತ, ಗೌತಮ ಅಲ್ಲ ಅನ್ನುವಂತಹ ವಿಚಾರ, ಅಥವಾ ಗೌತಮ ಬಂದವನು ಯಾರು ಅನ್ನೋದು ತನ್ನ ಗಂಡ ಗೌತಮನೇ ಅಂತೇಳ್ಬಿಟ್ಟು ಅವಳು ಅಂದ್ಕೊಂಡಿದ್ದಾಳೆ. ಆ ವಿಚಾರ ಅವಳಿಗೆ ಗೌತಮ ಅಲ್ಲ ಅನ್ನುವಂಥ ವಿಚಾರ ಅವಳಿಗೆ ಗೊತ್ತಿರಲಿಲ್ಲ ಅನ್ನೋದೇ ಅವಳ ಮನಸ್ಸಿಗೆ ಶಾಂತಿಯನ್ನು ಕೊಡೋದು. ಹಾಗಾದರೆ ನಿನ್ನ ಮನಸ್ಸಿಗೆ ಯಾವುದು ಶಾಂತಿ ಕೊಡುತ್ತೋ ಅದನ್ನೇ ಸತ್ಯ ಅಂತ ತಿಳ್ಕ ಅಂತ ಹೇಳ್ತಾಳೆ. ಸೀತೆಗೆ ಒಂಥರ ಗೊಂದಲ ಅನಿಸುತ್ತೆ. ಈ ಅಹಲ್ಯೆ ನನಗೆ ಅವಮಾನ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ನಾನು ನೋಡಿದ್ರೆ ಇವಳ ಬಗ್ಗೆ ಎಷ್ಟೆಲ್ಲ ಯೋಚನೆನ ಮಾಡಿದ್ದೆ, ಎಷ್ಟೆಲ್ಲ ಅನುಕಂಪ ಕರುಣೆ ಎಲ್ಲ ಇಟ್ಕೊಂಡಿದ್ದೆ, ಏನೋ ರಾಮ ಹೇಳಿದ್ದೆ ಸತ್ಯ ಅಂತ ಅನಿಸುತ್ತೆ, ಇವಳಿಗೆ ಕೌಶಲ್ಯ ಇಲ್ವೇನೋ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಆಗ ಅಹಲ್ಯೆ ಹೇಳ್ತಾಳೆ, ನನ್ನ ಹಾಗೆ ಮಾತನಾಡುವ ಹೆಂಗಸರನ್ನು ಸಹಿಸಿಕೊಳ್ಳುವುದು ಕಷ್ಟ ಸೀತಾ. ನಾನು ಈ ಥರ ನೇರವಾಗಿ ಎಲ್ಲ ವಿಚಾರಗಳನ್ನು ಅಥವಾ ಈ ಥರ ಚರ್ಚೆ ಮಾಡಿ ಹೇಳುವಂಥ ವಿಚಾರಗಳನ್ನು ಎಲ್ಲರೂ ಹೆಂಗಸರು ಅಂದರೆ ಹೆಂಗಿರಬೇಕು, ಹೇಳಿದ್ದಕ್ಕೆಲ್ಲ ಮೌನವಾಗಿ ಒಪ್ಕೊಳ್ಳೋರಂಥವ್ರಾಗಿರಬೇಕು. ಆದರೆ ನಂತರ ಮಾತನಾಡುವಂಥ ಹೆಂಗಸರನ್ನು ಸಹಿಸ್ಕೊಳ್ಳೋದು ಕಷ್ಟ. ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಜನ ಸಹಿಸ್ತಾರೆ, ಆಯಿತಾ. ನಾನು ಮಾಡಿದಂಥ ತಪ್ಪಿಗೆ ಪ್ರಾಯಶ್ಚಿತ್ತ ಇರುತ್ತೆ. ತಪ್ಪು ನಾನು ಮಾಡಿಲ್ಲ, ನಂಗೆ ಗೊತ್ತಿರಲಿಲ್ಲ ಅವನು ಅಂತ ಹೇಳಿದ್ರೆ ಜನ ನನ್ನ ಮೇಲೆ ಕರುಣೆ ತೋರಿಸ್ತಾರೆ. ಪಾಪ ಅನ್ಯಾಯವಾಗಿ ಅವಳಿಗೆ ಅವಳ ಮೇಲೆ ನಿಂದನೆ ಮಾಡಿದ್ದಾರೆ, ಅವಳು ತಪ್ಪು ಮಾಡಿದ್ದಾಳೆ ಅಂತ ನಿಂದನೆ ಮಾಡಿದ್ದಾರೆ ಅಂತ ನನ್ನ ಪಕ್ಷ ವಹಿಸ್ತಾರೆ. ಆದರೆ ನನ್ನ ತಪ್ಪೊಪ್ಪುಗಳಿಗೂ ನಮಗೂ ಏನು ಸಂಬಂಧ? ಅದನ್ನು ವಿಚಾರಿಸುವ ಹಕ್ಕು ಅಧಿಕಾರ ನಿಮಗಾರು ಕೊಟ್ಟಿದ್ದಾರೆಂದು ಕೇಳಿದರೆ ಯಾರೂ ಸಹಿಸೋದಿಲ್ಲ. ಅಂದರೆ ಈಗ ಸರಿ, ಅವ್ರು ಇಷ್ಟೆಲ್ಲ ಯೋಚನೆ ಮಾಡ್ತಾರೆ, ಆದರೆ ನನ್ನ ತಪ್ಪನ್ನ ಒಪ್ಪನ್ನ ಅದನ್ನು ವಿಚಾರಿಸುವಂಥ ಹಕ್ಕನ್ನ ಈ ಜನರಿಗೆ ಕೊಟ್ಟಿರುವಂಥದ್ದು ಯಾರು? ಅದನ್ನು ನಾನು ಕೇಳಿದ್ರೆ ಅವ್ರು ಯಾರು ಸಹಿಸಲ್ಲ. ನನ್ನ ಬಗ್ಗೆ ಅವ್ರು ಯಾಕೆ ಯೋಚನೆ ಮಾಡಬೇಕು ಅಂತೇಳ್ಬಿಟ್ಟು. ಆಗ ಸೀತೆ ಹೇಳ್ತಾಳೆ, ಆ ಅಧಿಕಾರ ಗೌತಮ ಮಹರ್ಷಿಗೂ ಇಲ್ವಾ? ನೀ ತಪ್ಪು ಮಾಡಿದ್ಯೋ ಇಲ್ವೋ ಅಂತ ಕೇಳೋ ಅಧಿಕಾರ ಗೌತಮ ಮಹರ್ಷಿಗೂ ಇಲ್ವಾ ಅಂತೇಳ್ಬಿಟ್ಟು ಸೀತೆ ಕೇಳ್ತಾಳೆ, ಆಯಿತಾ. ಆಗ ಅಹಲ್ಯೆ ಹೇಳ್ತಾಳೆ, ಲೋಕ ಅಂದರೆ ಗಂಡನಿಗೆ ಹೆಂಡತಿ ಮೇಲೆ ಎಲ್ಲ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಲೋಕ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿರಬಹುದು. ಆದರೆ ನಾನು ಕೊಡೋವರೆಗೂ ಯಾರಿಗೂ ಸಹ ನಾನು ಅದನ್ನು ವಿಚಾರಿಸುವಂಥ ಅಧಿಕಾರವನ್ನು ಬೇರೆ ಯಾರಿಗಾರು ಕೊಡೋವರೆಗೂ ಯಾರಿಗೂ ನನ್ನ ಮೇಲೆ ಅಧಿಕಾರ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ, ಆಯಿತಾ. ಆದರೆ ಅವರು ನಿಮ್ಮನ್ನು ಬಿಟ್ಬಿಟ್ಟಿದ್ದಾರಲ್ಲ, ಅವರು ನಿಮ್ಮನ್ನು ತಿರಸ್ಕರಿಸಿದಾರಲ್ಲ ಅಂತ ಸೀತೆ ಕೇಳ್ತಾಳೆ. ಆಗ ಅಹಲ್ಯೆ ಹೇಳ್ತಾಳೆ, ಅವಳು ಅದನ್ನು ತಿರಸ್ಕಾರ ಅಂತ ಅಂದ್ಕೊಂಡಿಲ್ಲ, ಪಾಪ ಅವನು ನನ್ನನ್ನು ಕಳ್ಕೊಂಡಿದ್ದಾನೆ ನೋಡಿ, ನನ್ನಂಥ ಪತ್ನಿಯನ್ನು ಗೌತಮ ಕಳ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಅಹಲ್ಯೆ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನೀವು ಮಾತ್ರ ಈ ಥರ ಎಷ್ಟು ವರ್ಷ ಹೀಗೆ ನಿರ್ಜೀವವಾಗಿ ಬದುಕಿದ್ದೀರಲ್ಲ ಅಂತ ಕೇಳಿದಾಗ, ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರ ನಾನು ಕಲ್ಲಿನ ಹಾಗೆ ನಿರ್ಜೀವ ಶಿಲೆ ಹಂಗೆ ಬದುಕಿದ್ದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇಷ್ಟು ದಿವಸ ನಾನು ಈ ಲೋಕದಲ್ಲಿ ನಾನು ಯಾರೋ, ನನ್ನ ಅಸ್ತಿತ್ವವೇನೋ ಇದೆಲ್ಲವನ್ನು ಯೋಚನೆ ಮಾಡ್ಕೊಂಡಿದ್ದೆ. ಯೋಚನೆ ಮಾಡ್ತಾ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ, ಎಷ್ಟೋ ಜ್ಞಾನವನ್ನು ನಾವು ಸಂಪಾದಿಸಿದ್ದೀನಿ ಅಂತೇಳ್ಬಿಟ್ಟು ಅವಳು ಹೇಳ್ತಾಳೆ ಅಹಲ್ಯೆ. ಆಗ ಸೀತೆ ಹೇಳ್ತಾಳೆ, ಏನೋ ಸತ್ಯ ಅಸತ್ಯನೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದೇನಾ ನೀವು ಸಂಪಾದಿಸಿರುವಂಥ ಜ್ಞಾನ ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ಅಹಲ್ಯೆ ಹೇಳ್ತಾಳೆ, ಸತ್ಯ ಯಾವಾಗಲೂ ಒಂದೇ ರೀತಿ ಇರಲ್ಲ, ಅದು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಇವತ್ತು ಯಾವುದು ಸತ್ಯ ಅಂತ ಅನ್ನಿಸ್ಕೊಂಡಿರುತ್ತೋ ಅದು ನಾಳೆಗೆ ಸತ್ಯ ಆಗಬೇಕು ಅಂತ ಏನೂ ಇಲ್ಲ. ಇದು ಇಷ್ಟು ದಿನದಲ್ಲಿ ನಾನು ತಿಳ್ಕೊಂಡಿರುವಂತಹ ಜ್ಞಾನ ಅಂತೇಳ್ಬಿಟ್ಟು ಹೇಳ್ತಾಳೆ. ಆದರೆ ಸೀತೆ ಹೇಳ್ತಾರೆ, ಇಲ್ಲ ಸತ್ಯ ಇದೆ, ಯಾವತ್ತಿಗೂ ಬದಲಾಗದಿರುವಂತಹ ಒಂದು ಸತ್ಯ ಇದೆ. ಉದಾಹರಣೆಗೆ ನನಗೆ ನನ್ನ ರಾಮನ ಮೇಲಿರುವ ಪ್ರೀತಿ, ಹಾಗೆ ರಾಮನಿಗೆ ನನ್ನ ಮೇಲಿರುವಂತಹ ಪ್ರೀತಿ, ಇದು ಸತ್ಯ, ಇದರಲ್ಲಿ ಯಾವುದೂ ಅಸತ್ಯ ಇಲ್ಲ, ಅದು ಯಾವತ್ತಿಗೂ ಬದಲಾಗುವಂಥದ್ದಕ್ಕೆ ಸಾಧ್ಯವೂ ಇಲ್ಲ ಅಂತೇಳ್ಬಿಟ್ಟು ಏನೋ ಆ ರಾಮನ ಮೇಲಿನ ಪ್ರೀತಿಯ ಆವೇಶದಿಂದ ನುಡಿತಾಳೆ, ಆಯಿತಾ. ಸರಿ, ಅಲ್ಲಿಗೆ ಇನ್ನು ಸೀತೆಗೆ ಅಹಲ್ಯೆ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸರಿ ಬೇಗ ರಾಮನ ಹತ್ರ ಹೋಗಬೇಕು ಅಂತೇಳ್ಬಿಟ್ಟು ಅನಿಸಿ ಅಹಲ್ಯೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ, ಆಯಿತಾ. ಆಗ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಸೀತೆಗೆ ಅಹಲ್ಯೆ ಆಶೀರ್ವಾದ ಮಾಡ್ತಾ ಹೇಳ್ತಾಳೆ, ಯಾವ ವಿಚಾರಣೆಗೂ ಒಪ್ಪದಿರು ಸೀತಾ, ಯಾವ ಅಧಿಕಾರಕ್ಕೂ ಶರಣಾಗಬೇಡ ನೀನು ಅಂತೇಳ್ಬಿಟ್ಟು ಹೇಳ್ತಾಳೆ. ಆದರೆ ಸೀತೆಗೆ ಆ ಮಾತು ಆ ಕ್ಷಣದಲ್ಲಿ ಅರ್ಥನೂ ಆಗಲಿಲ್ಲ. ಅಲ್ಲಿಂದ ಹೊರಟು ಬರ್ತಾಳೆ. ನಂತರ ರಾಮನ ಜೊತೆ ಈ ವಿಚಾರವನ್ನು ಹೇಳ್ತಾಳೆ, ಅಹಲ್ಯನ ನೋಡಿರುವಂಥ ವಿಚಾರ. ಆಗ ರಾಮ, ನೀನು ಒಬ್ಬಂಟಿಯಾಗಿ ಯಾಕೆ ಅಲ್ಲೆಲ್ಲ ಹೋಗಬೇಕಿತ್ತು ಅಂತೇಳ್ಬಿಟ್ಟು ಕೇಳ್ತಾನೆ. ಇನ್ಮೇಲೆ ಎಲ್ಲೂ ಒಬ್ಬಂಟಿಯಾಗಿ ಹೋಗಬೇಡ ಅಂತ ಹೇಳ್ತಾನೆ. ಆಮೇಲೆ ಅವಳೇ ಹೇಳ್ತಾಳೆ, ನೀವು ಹೇಳ್ದಂಗೆ ಅವಳು ತುಂಬ ಸೌಂದರ್ಯ ಮೂರ್ತಿ,
ಕೈ ಜೋಡಿಸಿ ಮುಗಿಬೇಕು ಅನ್ನಿಸ್ತು. ಆದರೆ ಅವಳು ಆಡೋ ಮಾತುಗಳಿಗೆ ಅರ್ಥವೇ ಇಲ್ಲ ಅಂತಲೂ ಅನ್ನಿಸ್ತು. ಈ ಲೋಕದಲ್ಲಿ ಸತ್ಯ ಅನ್ನೋದೇ ಇಲ್ಲ, ಸತ್ಯ ಅನ್ನುವಂಥದ್ದು ನಿರಂತರ ಬದಲಾಗ್ತಾ ಇರುತ್ತೆ ಅಂತ ಹಿಂಗೆ ಏನೇನೋ ಮಾತಾಡೋದ್ಲಪ್ಪ ಅವಳು. ನನ್ನ ಮನಸ್ಸಿಗೆ ಅದು ಯಾವುದು ಸರಿ ಅನ್ನಿಸ್ಲೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ರಾಮ ಸುಮ್ಮನೆ ಇರ್ತಾನೆ. ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಮಾತಾಡೋಕ್ಕಾದರೂ ಏನಿದೆ, ಅವಳಂತ ಹೆಂಗಸಿನ ಮಾತು ನಿನ್ನಂಥ ನಿರ್ಮಲ ಮನಸ್ಸಿನವರಿಗೆ ಅರ್ಥ ಆಗೋದಿಲ್ಲ, ಮಲ್ಗು ಅಂತೇಳ್ಬಿಟ್ಟು ಹೇಳ್ತಾನೆ. ಸರಿ, ಆ ಸೀತೆ ಆ ದಿನ ಅಹಲ್ಯ ಮಾತುಗಳನ್ನ ನೆನಪಿಸ್ಕೊಳ್ತಾ ಬೇಸರ ಪಡ್ಕೊಳ್ತಾ ಮಲ್ಗ್ತಾಳೆ. ಈಗ ಸರಿ, ಮತ್ತೆ ಒಂದಷ್ಟು ದಿವಸಗಳು ಕಳೆದಿದ್ದಾವೆ. ಅವಳೀಗ ಅಹಲ್ಯನ ಮರ್ತೇ ಬಿಟ್ಟಿದ್ದಾಳೆ. ಈ ಸನ್ನಿವೇಶದಲ್ಲಿ ಏನಾಗಿದೆ, ಮುಂದೆ ಸೀತೆಯನ್ನು ಅರಣ್ಯವಾಸದಲ್ಲಿರುವಂಥ ಸಂದರ್ಭದಲ್ಲಿ ರಾವಣ ಅಪಹರಿಸಿದ್ದಾನೆ. ಅಪಹರಿಸ್ಕೊಂಡು ಹೋಗಿ ಅವಳನ್ನು ತನ್ನ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಈಗ ಸೀತೆಯನ್ನು ರಾಮ ಎಲ್ಲ ಕಡೆ ಹುಡುಕೊಂಡು ಅಲ್ಲಿಗೆ ಲಂಕೆಗೆ ಬಂದುಬಿಟ್ಟು ರಾವಣನ ಜೊತೆ ಯುದ್ಧ ಮಾಡಿ ರಾವಣನನ್ನು ಸಂಹಾರ ಮಾಡಿದ್ದಾನೆ. ಈಗ ಈ ರಾವಣನನ್ನು ಸಂಹಾರ ಮಾಡಿರುವಂತಹ ವಿಚಾರ ಅಶೋಕವನದಲ್ಲಿರುವಂಥ ಸೀತೆಗೆ ಗೊತ್ತಾಗಿದೆ. ಆ ವಿಚಾರ ತಲುಪಿ ಅವಳಿಗೆ ರಾವಣ ಸತ್ತೋಗಿರುವಂಥ ವಿಚಾರ, ಗಂಡ ತನಗೋಸ್ಕರ ತನ್ನನ್ನು ಹುಡ್ಕೊಂಡು ಬಂದು ರಾವಣನ ಸಂಹಾರ ಮಾಡಿದ್ದಾನೆ ಅನ್ನುವಂಥ ವಿಚಾರ ಅವಳಿಗೆ ತಲುಪಿ ಅವಳು ತುಂಬ ಖುಷಿಯಾಗಿದ್ದಾಳೆ. ಯಾವ ಕ್ಷಣದಲ್ಲಿ ನಾನು ರಾಮನನ್ನು ನೋಡ್ತೀನೋ ಅಂಥೇಳ್ಬಿಟ್ಟು ಅವಳು ತುಂಬ ಕಾತರದಿಂದ ಕಾಯ್ತಾ ಇದ್ದಾಳೆ. ಆಯಿತಾ, ಯಾವಾಗ ರಾಮನನ್ನು ನೋಡಿ ನಾನು ಅವನಿಗೆ ಮೊದಲಿನ ಹಾಗೆ ಅವನ ಪ್ರೀತಿ, ನೋಟ, ಪ್ರೇಮ, ಸ್ಪರ್ಶ ಎಲ್ಲವೂ ಯಾವಾಗ ಸಿಗುತ್ತೋ ಅಂಥೇಳ್ಬಿಟ್ಟು ಅವಳು ಕಾಯ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಅವಳನ್ನು ಹುಡುಕೊಂಡು ಅಲ್ಲಿಗೆ ಲಕ್ಷ್ಮಣ ಬರ್ತಾನೆ. ಸೀತೆ ಇದ್ದಂಥ ಜಾಗಕ್ಕೆ ಲಕ್ಷ್ಮಣ ಬರ್ತಾಳೆ. ಲಕ್ಷ್ಮಣ ಬಂದಂಥ ಸಂದರ್ಭದಲ್ಲಿ ಅವಳು ರಾಮನ ನಿರೀಕ್ಷೆಯಲ್ಲಿರ್ತಾಳೆ. ಆದರೆ ಬಂದಿದ್ದ್ಯಾರು? ಲಕ್ಷ್ಮಣ. ಆಗ ಅವಳು ಯೋಚನೆ ಮಾಡ್ತಾಳೆ, ಅಲ್ಲ, ರಾವಣ ಸಂಹಾರ ಆಗಿಲ್ವಾ? ಇಲ್ದಿದ್ರೆ ಇಲ್ಲಿಗೆ ಯಾಕೆ ಲಕ್ಷ್ಮಣ ಬಂದ? ಜೊತೆಗೆ ಬಂದವನು ಲಕ್ಷ್ಮಣ ಬರ್ತಿದ್ದಾನೆ, ಆದರೆ ಅವನ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ. ರಾವಣನನ್ನು ಸಂಹಾರ ಮಾಡಿದಂತಹ ಒಂದು ಸಂತೋಷ ಅವನ ಮುಖದಲ್ಲಿ ಇರಬೇಕಿತ್ತಲ್ಲ ಅಂಥೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಆಗ ಲಕ್ಷ್ಮಣ ಹತ್ರ ಬಂದಾಗ ಲಕ್ಷ್ಮಣ ಹೇಗಿದೆಯಾ ಅಂತ ಕೇಳಿದಾಗ ಲಕ್ಷ್ಮಣ ತಲೆ ತಗ್ಗಿಸ್ತಾನೆ. ಮತ್ತು ಸೀತೆನೇ, ನಿಮ್ಮ ಅಣ್ಣ ರಾಮಚಂದ್ರ ಎಲ್ಲ ಕುಶಲವಾಗಿದ್ದಾರ, ಕ್ಷೇಮವಾಗಿದ್ದಾರ ಅಂತ ಕೇಳಿದಾಗ ಆಗ ಎಲ್ಲ ಅವನು ಕ್ಷೇಮವಾಗಿದ್ದಾರೆ ಅಂತ ಹೇಳ್ತಾನೆ. ಮತ್ತು ಹಿಂಗೆ ಯಾಕಿದೆಯಾ ಲಕ್ಷ್ಮಣ, ನಿನ್ನ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ, ನನ್ನನ್ನು ಕರ್ಕೊಂಡು ಬಾ ಅಂತ ನಿಮ್ಮಣ್ಣ ನಿನ್ನನ್ನು ಕಳಿಸಿದ್ರಲ್ವ, ನಡಿ ಹೋಗೋಣ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಆಯಿತಾ, ಏನು ವಿಷಯ ಅಂದರೆ ನಮ್ಮ ಅಣ್ಣ ಶ್ರೀರಾಮಚಂದ್ರ ನಿಮ್ಮ ಶೀಲ ಪರೀಕ್ಷೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾನೆ ಅಂತ. ಆಗ ಸೀತೆ ಈ ಮಾತನ್ನು ಕೇಳಿದ ತಕ್ಷಣ ಅವಳಿಗೆ ಒಂದು ಕ್ಷಣ ಗರಬಡ್ದಂಗೆ ಅಲ್ಲಿ ನಿಲ್ಲಕ್ಕಾಗ್ದಲ್ಲೇ ಕೂತ್ಕೊಬಿಡ್ತಾಳೆ. ಆಯಿತಾ, ಮತ್ತೆ ಲಕ್ಷ್ಮಣನೇ ಹೇಳ್ತಾನೆ, ರಾಮನಿಗೆ ನಿಮ್ಮ ಮೇಲೆ ಯಾವ ಸಂದೇಹನೂ ಸಹ ಇಲ್ಲ. ಆದರೆ ಇಷ್ಟು ದಿವಸಗಳ ಕಾಲ ಲಂಕೆನಲ್ಲಿದ್ದು ಅವಳು ಇನ್ನೂ ಪರಿಶುದ್ಧವಾಗಿದ್ದಾಳೆ ಅನ್ನುವಂತಹ ಅನುಮಾನ ಶ್ರೀರಾಮನಿಗೆ ಇಲ್ಲ. ಆದರೆ ತನ್ನ ಪ್ರಜೆಗಳಿಗೋಸ್ಕರವಾಗಿ ಅವನು ಈ ಯೋಚನೆನ ಮಾಡಿದ್ದಾನೆ. ಈ ಪರೀಕ್ಷೆಯಲ್ಲಿ ನೀವು ಗೆದ್ದೇ ಗೆಲ್ತೀರಿ. ಆಗ ನಿಮ್ಮ ಸೌಶಲ್ಯವನ್ನು ಇಡೀ ಜಗತ್ತೇ ಹಾಡಿ ಹೊಗಳುತ್ತೆ. ಇದನ್ನು ಹೇಳಿ ಬಾ ಅಂತ ರಾಮಚಂದ್ರ ನನ್ನನ್ನು ನಿಮ್ಮ ಹತ್ರ ಕಳಿಸಿದ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ತಕ್ಷಣ ಸೀತೆಗೆ ಅಹಲ್ಯೆ ನೆನಪಾಗ್ತಾಳೆ. ಆಯಿತಾ, ಅಹಲ್ಯೆ ಹೇಳಿದಂಥ ಮಾತು ನೆನಪಾಗುತ್ತೆ. ವಿಚಾರಣೆ ಮಾಡೋದು ಅಂದರೆ ಏನು? ಅಪನಂಬಿಕೆ ತಾನೇ. ಈಗ ರಾಮನಿಗೂ ಸಹ ಎಲ್ಲೋ ಒಂದು ಕಡೆ ಏನಿರಬಹುದು, ಅಪನಂಬಿಕೆ ಇರಬಹುದು. ಆಯಿತಾ, ಅಪನಂಬಿಕೆಗಿಂತ ಯಾವುದೋ ಒಂದು ನಂಬಿಕೆ. ಸೀತೆ ತಪ್ಪು ಮಾಡಿದಾಳೆ ಅಂತನಾರು ಅಂದ್ಕೊಳ್ಳಿ, ಅಥವಾ ತಪ್ಪು ಮಾಡಿಲ್ಲ ಅಂತನಾರು ಅಂದ್ಕೊಂಡು ಒಂದು ನಂಬಿಕೆನೇ ಲೇಸು. ಈ ಅಪನಂಬಿಕೆಯಿಂದ ಅವನು ಈಗ ಸೀತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೊರಟಿದ್ದಾನೆ. ಆ ಮಾತು ನೆನಪಾಯಿತು. ಅಷ್ಟೇ ಅಲ್ಲ, ಗಂಡಸರೆಲ್ಲ ಹೆಂಡತಿಯ ವಿಚಾರದಲ್ಲಿ ಒಂದೇ ಸೀತಾ ಅಂತ ಹೇಳಿದಂಥ ಮಾತು ನೆನಪಾಗುತ್ತೆ. ಹೌದು, ಈಗ ರಾಮನು ಗೌತಮನ ಹಾಗೇನೆ ಸೀತೆನ ಅಪನಂಬಿಕೆಗೆ ಒಳಪಡಿಸಿದ್ದಾನೆ ಅಹಲ್ಯೆಗೆ. ಆಗ ಒಂದು ಕ್ಷಣ ಸೀತೆಗನ್ಸುತ್ತೆ, ಅಹಲ್ಯೆ ಇದನ್ನು ನನಗೆ ಹೇಳಿದ್ದಲ್ಲ, ಅವಳಿಗೆ ಮುಂಚೆನೇ ಹೀಗೆಲ್ಲ ನಡೆಯುತ್ತೆ ಅನ್ನುವಂಥ ವಿಚಾರ ಗೊತ್ತಿತ್ತ. ರಾಮನ್ ಈಗ ನನ್ನ ಶೀಲ ಪರೀಕ್ಷೆ ಮಾಡೋಕ್ಕೆ ಹೊರಟಿದ್ದಾನಲ್ಲ, ಇಂಥ ಒಂದು ಅವಮಾನಕ್ಕಿಂತ ಸಾಯೋದೇ ಮೇಲಲ್ವಾ ಅಂಥೇಳ್ಬಿಟ್ಟು ಅವಳಿಗೆ ಅನಿಸುತ್ತೆ. ಯಾಕೆ ನನಗೆ ಇಂಥ ಅವಮಾನ ಅಂತೇಳ್ಬಿಟ್ಟು. ಆಯಿತಾ, ಈಗ ರಾಮ ಏನೋ ಯುದ್ಧವನ್ನು ಮಾಡಿ ತಾನು ಎಂಥ ಪರಾಕ್ರಮಿ ಅಂತೇಳ್ಬಿಟ್ಟು ನಿರೂಪಿಸ್ಕೊಂಡ, ರಾವಣನ ಸಂಹಾರ ಮಾಡಿ ತಾನು ಎಂಥ ಪರಾಕ್ರಮಿ ಅಂತ ನಿರೂಪಿಸ್ಕೊಂಡ. ಆದರೆ ಈಗ ತನ್ನ ಪತ್ನಿಯ ಶೀಲದ ಬಗ್ಗೆ ಅವನಿಗೆ ಅಪನಂಬಿಕೆ ಇದೆ.
ಅಂತ ಈಗ ಈ ಒಂದು ವಿಚಾರ ಯೋಚನೆ ಬಂದು ಸೀತೆಯ ಮನಸ್ಸು ಒಂಥರ ಅಗ್ನಿ ಪರ್ವತದ ಹಾಗೆ ಆಯಿತು. ಆಯಿತಾ, ಈಗ ಈ ಥರ ಅಪನಂಬಿಕೆ ನನ್ನ ಮೇಲೆ ಅಪನಂಬಿಕೆ ಇಟ್ಕೊಳ್ಳೋದಕ್ಕಿಂತ ನನ್ನ ಹೆಂಡತಿ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿ ನನ್ನನ್ನು ಏನೂ ಪರೀಕ್ಷೆ ಮಾಡ್ದಲ್ಲೇ ಸುಮ್ಮನೆ ಒಪ್ಕೊಳ್ಳೋದು ಒಂದು ರೀತಿ ಒಳ್ಳೆಯದು, ಇಲ್ಲ ಒಪ್ಪದಲ್ಲೇ ಬಿಟ್ಬಿಡೋದು ಒಂದು ರೀತಿ ಲೇಸ್ ಅಲ್ವಾ ಅಂತ ಸೀತೆ ಮನಸ್ಸಿಗೂ ಅನಿಸುತ್ತೆ. ಆಯಿತಾ, ಆಗ ಲಕ್ಷ್ಮಣ ಹೇಳ್ತಾನೆ, ಅದಕ್ಕೆ ಅಣ್ಣನನ್ನು ಅಪಾರ್ಥ ಮಾಡ್ಕೊಳ್ಳಿ, ಇವತ್ತಲ್ಲ ನಾಳೆ ಯಾರೂ ನಿಮ್ಮ ಬಗ್ಗೆ ಏನೂ ಆಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪರೀಕ್ಷೆನ ಏರ್ಪಡಿಸಿದ್ದಾನೆ. ನೀವು ಅಯೋಧ್ಯೆಗೆ ಹಿಂದಿರುಗಿ ಹೋಗುವಾಗ ಅಗ್ನಿಯ ಹಾಗೆ ಪರಿಶೀಲವಂತರಾಗಿ ನೀವು ಹೋಗಬೇಕು. ಅಣ್ಣನೂ ಸಹ ಇದಕ್ಕೋಸ್ಕರ ಎಷ್ಟು ದುಃಖಿಸ್ತಿದ್ದಾನೆ ಅಂತ ಹೇಳಿಬಿಟ್ಟು ನೀವು ಊಹೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಯಾವಾಗ ಲಕ್ಷ್ಮಣ ರಾಮನ ದುಃಖದ ಬಗ್ಗೆ ಹೇಳ್ತಾನೋ ಆಗ ಸೀತೆಗೆ ರಾಮನ ಬಗ್ಗೆ ಸ್ವಲ್ಪ ಅನುಕಂಪ ಬರುತ್ತೆ. ಅಯ್ಯೋ, ನನ್ನ ಬಗ್ಗೆ ನನಗೋಸ್ಕರ ಅವನು ದುಃಖಿಸ್ತಿದ್ದಾನೆ ಅಂತ. ರಾಮನಿಗೆ ಯಾವ ಸಂದೇಹನೂ ಇಲ್ಲ, ಸತ್ಯ ಏನು ಅನ್ನುವಂಥದ್ದು ಅವನಿಗೆ ಗೊತ್ತು. ಆದರೆ ನನ್ನ ಮೇಲೆ ಯಾವ ಅಪನಿಂದೆಯೂ ಬೀಳಬಾರ್ದು ಅನ್ನೋಕ್ಕೋಸ್ಕರವಾಗಿ ಅವನು ಈ ಪರೀಕ್ಷೆ ಏರ್ಪಡಿಸ್ತಿದ್ದಾನೆ. ನನಗೋಸ್ಕರ ಅವನು ಇಷ್ಟು ದುಃಖಿಸ್ತಾ ಇದ್ದಾನೆ, ನಾನು ಹೇಗೆ ಇದಕ್ಕೆ ಸ್ಪಂದಿಸ್ತೀನೋ ಅಂತೇಳ್ಬಿಟ್ಟು ಕೊರಗ್ತಿದ್ದಾನೆ. ಆಯಿತಾ, ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಅಯ್ಯೋ ಪಾಪ ಇಷ್ಟು ದುಃಖಿಸ್ತಿರುವಂಥ ರಾಮನನ್ನು ನಾನು ಸಂತೈಸಬೇಕು ಅಂತ ಅನ್ನಿಸ್ಕೊಂಡು ಸೀತೆ ಹೊರಡ್ತಾಳೆ. ನಿಜ, ರಾಮ ನಿಸ್ಸಹಾಯಕ, ಬಲಹೀನ, ಅವನೀಗ ಲೋಕದ ಮುಂದೆ ಬಲಹೀನ ಆಗ್ಬಿಟ್ಟಿದ್ದಾನೆ, ಲೋಕದ ಮಾತು ಇವೆಲ್ಲದಕ್ಕೋಸ್ಕರ ಅಂತೇಳ್ಬಿಟ್ಟು. ಆಗ ಮತ್ತೆ ಸೀತೆಗೆ ಅಹಲ್ಯೆಯ ಮಾತು ನೆನಪಾಗ್ತವೆ. ಏನು, ಮಡಿ ಮೈಲಿಗೆ, ಪವಿತ್ರ ಅಪವಿತ್ರತೆ, ಶೀಲ ಇವೆಲ್ಲ ಪುರುಷರು ಎಷ್ಟು ಬಲವಾಗಿ ಸೃಷ್ಟಿಸಿದ್ದಾರೆ ಅನ್ನುವಂತಹ ಮಾತು ಅವಳಿಗೆ ಯೋಚನೆಗೆ ಬರುತ್ತೆ. ಇಲ್ಲ, ನಾನು ಹೇಗಾದರೂ ರಾಮನನ್ನು ಕಾಪಾಡಬೇಕು, ಈ ಲೋಕದಿಂದ ಅವನನ್ನು ರಕ್ಷಿಸಬೇಕು, ಈ ಲೋಕ ಅವನನ್ನು ನನ್ನ ಕಾರಣಕ್ಕೋಸ್ಕರ ಅವನನ್ನು ದೂರಬಾರ್ದು, ಅವನ ಕಣ್ಣೊರೆಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವಳು ಈ ಒಂದು ಪರೀಕ್ಷೆಗೆ ಒಪ್ಕೋತಾಳೆ. ಆಮೇಲೆ ಮತ್ತೆ ಅಹಲ್ಯ ಮಾತು ನೆನಪಾಗಿ ಅವಳು ಅನ್ಕೋತಾಳೆ, ಇಲ್ಲ, ರಾಮಂಗೆ ನನಗೋಸ್ಕರ ಅಪನಂಬಿಕೆ ಇಲ್ಲ, ನನ್ನ ಮೇಲೆ ರಾಮಂಗೆ ಅಪನಂಬಿಕೆ ಇಲ್ಲ, ಅವನು ಲೋಕಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ, ನನ್ನ ರಾಮ ಎಲ್ಲ ಗಂಡಸ್ರಂಗೆ ಇಲ್ಲ ಅಂತೇಳ್ಬಿಟ್ಟು ಆ ಮನಸ್ಸಲ್ಲೇ ಅನ್ಕೋತಾಳೆ. ಆಯಿತಾ, ಸರಿ, ಈಗ ಅವಳಿಗೆ ಇನ್ನು ಮತ್ತೆ ಅಹಲ್ಯ ಹೇಳಿದಂಥ ಮಾತು ನೆನಪಾಗುತ್ತೆ. ಸತ್ಯ ಅನ್ನುವಂಥದ್ದು ಯಾವುದೂ ಇಲ್ಲ, ಯಾವುದು ಸಹ ಸತ್ಯ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತೆಲ್ಲ ನೆನಪಾಗ್ತದೆ. ಆಗ ಅವಳಿಗೆ ಅನಿಸುತ್ತೆ, ಹೌದು, ಅಹಲ್ಯ ಅವತ್ತು ಹೇಳಿದಂಥ ಮಾತುಗಳೆಲ್ಲ ನಂಗೆ ಅವತ್ತು ಅರ್ಥ ಆಗ್ತಿರ್ಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ಅರ್ಥ ಆಗ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಅವಳಿಗೆ ಅನಿಸುತ್ತೆ. ಸರಿ, ಈಗ ಈ ಯೋಚನೆಗಳೆಲ್ಲ ಆಮೇಲೆ ಮಾಡೋಣ, ಮೊದಲು ನಾನು ರಾಮನನ್ನು ನೋಡಬೇಕು, ಆ ಪರೀಕ್ಷೆನ ಎದುರಿಸ್ಬೇಕು ಅಂತೇಳ್ಬಿಟ್ಟು ಅಂತಾಳೆ. ನಡಿ ಲಕ್ಷ್ಮಣ, ನಿಮ್ಮ ಅಣ್ಣನ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಅವಳು ಹೋಗ್ತಾಳೆ. ಸರಿ, ಈಗೆಲ್ಲ ಪರೀಕ್ಷೆ ಎಲ್ಲ ಮುಗಿದು ವಾಪಸ್ಸು ಹಿಂದಿರುಗಿ ಸೀತೆ ಅಯೋಧ್ಯೆಗೆ ಬಂದಿದ್ದಾಳೆ. ಅಯೋಧ್ಯೆಗೆ ಬಂದ ಮೇಲೂ ಸಹ ಸೀತೆಗೆ ಅಹಲ್ಯೆ ನೆನಪು ಮರ್ತು ಹೋಗ್ತೇ ಇಲ್ಲ. ಆಯಿತಾ, ಯಾಕೆ ಅಂತಂದರೆ ಅವಳಿಗೆ ಈಗ ವಾಪಸ್ಸು ಹಿಂದಿರುಗಿ ಅರಮನೆಗೆ ಬಂದ ಮೇಲೆ ಯಾವ ಅತ್ತೆರೋ ಅವಳ ಈ ಶೀಲ ಪರೀಕ್ಷೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಅದನ್ನು ಎದುರಿಸೋಕ್ಕೆ ಅವಳಿಗೆ ಒಂದು ರೀತಿ ಒಂಥರ ಕಷ್ಟ ಅಂತ ಅನಿಸಿರುತ್ತೆ. ಆಯಿತಾ, ಕೌಸಲ್ಯ ಸೀತೆನ ಎದೆಗಪ್ಕೊಂಡ್ಬಿಟ್ಟು ತನ್ನ ಸೊಸೆ ಶೀಲವಂತೆ ಅಂತ ಕಣ್ಣಿಟ್ಟಾಗ ಅವಳಿಗೆ ಸೀತೆಗೆ ಆ ಸಂದರ್ಭದಲ್ಲಿ ಒಂದು ಕ್ಷಣ ಒಂಥರ ಕಷ್ಟ ಅನಿಸುತ್ತೆ. ಅಂದರೆ ಅತ್ತೆಗೂ ಸಹ ನನ್ನ ಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಅನುಮಾನ ಇತ್ತ, ನಾ ಶೀಲವಂತೆ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತ ಅಂತೇಳ್ಬಿಟ್ಟು. ಆಗ ಇವಳು ಒಂದ್ಸಲ ಅಹಲ್ಯನ ಕೇಳಿರ್ತಾಳೆ ಆ ಸಂದರ್ಭದಲ್ಲಿ, ಏನು ಸತ್ಯ ಯಾವುದು ನಿಮ್ಮ ವಿಚಾರದಲ್ಲಿ ಅಂತ ಕೇಳಿದಾಗ ಆಗ ಅಹಲ್ಯೆ ಏನು ಹೇಳ್ತಾಳೆ, ನಿನ್ನ ಮನಸ್ಸಿಗೆ ಯಾವುದು ಸಂತಸ ಕೊಡುತ್ತೋ ಅದೇ ಸತ್ಯ ಅಂತ ಹೇಳಿರ್ತಾಳಲ್ಲ. ಈಗ ಅತ್ತೆ ವಿಚಾರಕ್ಕೆ ಬಂದಾಗಲೂ ಇದೇ ಆಗಿಲ್ವಾ, ಅವ್ರಿಗೆ ಸೊಸೆ ಮೇಲೆ ದೃಢ ನಂಬಿಕೆ ಇತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಎಲ್ಲ ಏನಾಗುತ್ತೆ ಅವಳ ಮನಸ್ಸಲ್ಲಿ ಬರೋದಕ್ಕೆ ತೋರಿಸುತ್ತೆ, ಯೋಚನೆ ಬರುತ್ತೆ. ಆಯಿತಾ, ಈಗ ಅವಳಿಗೆ ಇವೆಲ್ಲ ವಿಚಾರವಾಗಿ ಯಾರ ಜೊತೆಗಾದರೂ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ರಾಮ ನೋಡಿದ್ರೆ ಏನು ನಡೆದೇ ಇಲ್ವೇನೋ ಅನ್ನೋ ರೀತಿ ಇದ್ದಾಳೆ. ಅವಳಿಗೆ ಈ ವಿಚಾರಗಳನ್ನ ಯಾರ ಜೊತೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ. ಆಯಿತಾ, ಆಮೇಲೆ ಈಗ
ಅವಳು ಮುಂಚೆನೇ ಅಲ್ಲೇ ಹೇಳಿದ್ಲು, ಯಾವ ವಿಚಾರಣೆಗೂ ಒಪ್ಕೋಬೇಡ ನೀನು ಸೀತಾ ಅಂತ. ಆದರೆ ಈಗ ಅವಳಾಗಲೇ ವಿಚಾರಣೆಗೆ ಒಪ್ಕೊಂಡಿದ್ದಾಳೆ. ಆದರೆ ಅದನ್ನು ತನಗೋಸ್ಕರ ಅಲ್ಲ, ರಾಮನಿಗಾಗಿ ಅಂತ ಅಂದ್ಕೊಂಡಿದ್ದಾಳೆ. ಇದನ್ನೇ ನಾನು ಅಹಲ್ಯೆ ಹತ್ರ ಹೇಳಿದ್ರೆ ಅವಳು ನಿಜವಾಗ್ಲೂ ನಂಬ್ತಾಳ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಳೆ. ಅವಳಿಗೆ ಅಹಲ್ಯನ ಹೇಗಾದರೂ ಭೇಟಿ ಮಾಡಬೇಕು ಅನ್ನುವಂಥ ಆಸೆ ದಿನದಿನಕ್ಕೂ ಹೆಚ್ಚಾಗ್ತಾನೇ ಇತ್ತು. ಈ ವಿಷಯ ಕುರಿತು ಯಾರನ್ನು ಕೇಳೋದಕ್ಕೂ ಆಗ್ತಾ ಇರಲಿಲ್ಲ. ಸರಿ, ಈಗ ಅವಳು ಬಸುರಿ ಆದಂತಹ ಸಂದರ್ಭದಲ್ಲಿ ಇಡೀ ಅಯೋಧ್ಯೆನೇ ಸಂಭ್ರಮ ಪಡ್ತಾ ಇತ್ತು ಸೀತೆ ಬಸುರಿ ಅಂತ. ಆ ಸಂದರ್ಭದಲ್ಲಿ ಅವಳಿಗೆ ಅಂಥ ಸಂದರ್ಭದಲ್ಲೂ ಸಹ ಅವಳಿಗೆ ಅಹಲ್ಯೆ ನೆನಪಾಗ್ತಾ ಇರ್ತಾಳೆ. ಈಗ ಬಸುರಿ ಆದವರಿಗೆ ಏನೇನೋ ಆಸೆ ಇರುತ್ತಂತೆ. ಆ ಆಸೆನ ತೀರಿಸ್ಕೋಬೇಕು ಅಂತಂದರೆ ನಿಮ್ಮ ಮನಸ್ಸಿನ ಆಸೆ ಏನು ಅಂತ ಕೇಳಿ ಅಂತ ಸೀತನ ಹತ್ರ ಕೇಳೋದಕ್ಕೆ ರಾಮ ಬಂದಿದ್ದಾನೆ. ಆಗ ತನ್ನ ಮನದೊಳಗಿನ ಆಸೆ ಅವಳಿಗೇನು, ಅಹಲ್ಯನ ಭೇಟಿಯಾಗಿ ಮಾತಾಡಬೇಕು ಅನ್ನುವಂಥ ಆಸೆ. ಆ ಆಸೆನ ಹೇಳಬೇಕು ಅಂತ ಅನ್ಕೋತಾಳೆ ಸೀತೆ. ಆದರೆ ಹೇಳಿದ್ರೆ ರಾಮ ಅದನ್ನು ಖಂಡಿತ ಮೆಚ್ಕೊಳ್ಳಲ್ಲ, ಅವನಿಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಬಿಟ್ಟು ಆಮೇಲೆ ಆ ಆಸೆ ಈಡೇರ್ದಿದ್ರೆ ತನ್ನ ಮನಸ್ಸಿಗೂ ಮತ್ತು ಗರ್ಭದಲ್ಲಿರುವಂಥ ಶಿಶುವಿಗೂ ಒಳ್ಳೆಯದಲ್ಲ ಅಂತ ಯೋಚನೆ ಮಾಡ್ಕೋತಾಳೆ. ಸೀತೆ ಯೋಚನೆ ಮಾಡಿಕೊಂಡು ಮತ್ತೊಂದು ರೀತಿ ಹೇಳ್ತಾಳೆ, ನನಗೆ ಅರಣ್ಯ ವಿಹಾರ ಮಾಡಬೇಕು ಅಂತ ಮನಸ್ಸಾಗ್ತಿದೆ ರಾಮ. ನಾವಿಬ್ಬರೂ ಕೂಡಿ ಈ ಮುಂಚೆ ಹೋದಂಥ ಮುನಿ ಆಶ್ರಮಗಳನ್ನ, ನದಿ ತೀರಗಳನ್ನೆಲ್ಲ ಮತ್ತೊಂದು ಸಲ ನೋಡ್ಕೊಂಡು ಬರಬೇಕು ಅಂತ. ಆಗಲಿ, ಅದೇನು ಅಂತ ದೊಡ್ಡ ಆಸೆಯನ್ನೆಲ್ಲ ಹೋಗೋಣ ಅಂತೇಳ್ಬಿಟ್ಟು ರಾಮ ಹೇಳ್ತಾನೆ. ಸೀತೆಗೆ ಒಂದು ರೀತಿ ಒಂಥರ ಸಂತೋಷ, ಭಯ ಎಲ್ಲ ಆಗುತ್ತೆ. ಯಾಕೆ ಅಂತಂದರೆ ಈಗ ಅವಳಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಅಹಲ್ಯನ ಭೇಟಿ ಮಾಡ್ಬೋದೇನೋ, ಅಹಲ್ಯ ಜೊತೆ ಮಾತಾಡ್ಬೋದೇನೋ ಅಂತ. ಆಗ ಒಂದು ವೇಳೆ ಅಹಲ್ಯ ಜೊತೆ ಮಾತಾಡಿದ್ರೆ ಮತ್ತೆಲ್ಲಿ ನನಗೆ ನನ್ನ ಅಶಾಂತಿ ಹೆಚ್ಚಾಗ್ಬೋದೇನೋ ಅನ್ನುವಂಥ ಯೋಚನೆಯೂ ಸಹ ಅವಳ ಮನಸ್ಸಲ್ಲಿ ಏನಾಗುತ್ತೆ, ಬರುತ್ತೆ. ಸರಿ, ರಾಮ ನನ್ನನ್ನು ಅರಣ್ಯಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಾನು ಒಬ್ಬಳೇ ರಾಮನಿಗೆ ಗೊತ್ತಾಗ್ದಿರೋ ಹಾಗೆ ಅಹಲ್ಯನ ಭೇಟಿಯಾಗಿ ಬರಬೇಕು ಅಂತೇಳ್ಬಿಟ್ಟು ಯೋಚನೆನ ಮಾಡ್ಕೊತಾಳೆ. ಆಯಿತಾ. ಅರಣ್ಯ ವಿಹಾರದ ಬಳಿಕ ಎಲ್ಲ ಸರಿ ಹೋಗುತ್ತೆ. ಸೀತೆ ಲಂಕೆಗೆ ಹೋಗ್ದಲೇ ನೇರವಾಗಿ ಅರಣ್ಯದಿಂದ ಅಯೋಧ್ಯೆಗೆ ಬಂದರೆ ಎಲ್ಲ ಚೆನ್ನಾಗಿರ್ತಿತ್ತು. ಆದರೆ ಅದು ಹಾಗೆ ನಡೀಲಿಲ್ಲ. ಈಗ ಅವಕಾಶ ಬಂದಿದೆ. ಏನು, ಅರಣ್ಯದಿಂದ ಒಂದು ರೌಂಡ್ ಅರಣ್ಯಕ್ಕೆ, ಒಂದು ಸಲ ಅರಣ್ಯಕ್ಕೆ ಹೋಗಿ ಬಂದು ಸೀತೆ ಮಗುವಿಗೆ ಜನ್ಮ ಕೊಡ್ತಾಳೆ. ಅಲ್ಲಿಗೆ ಎಲ್ಲವೂ ಸಹ ಸರಿಯಾಗುತ್ತೆ ಅಂತೇಳ್ಬಿಟ್ಟು ರಾಮನು ಸಹ ಯೋಚನೆನ ಮಾಡ್ಕೊತಾನೆ. ಈಗ ಸರಿ, ಆದರೆ ಅರಣ್ಯ ವಿಹಾರಕ್ಕೆ ಹೊರಡುವಂಥ ನಿರ್ಧಾರ ಮಾಡಿದ್ದಾರೆ. ಈಗ ಅರಣ್ಯ ವಿಹಾರಕ್ಕೆ ಹೊರಟಿದ್ದಾರೆ, ಆದರೆ ತಮ್ಮ ಜೊತೆಗೆ ರಾಮ ಬರಲ್ಲ ಅನ್ನುವಂಥ ವಿಚಾರ ಸೀತೆಗೆ ಗೊತ್ತಾಗುತ್ತೆ. ಆದರೆ ಅವಳಿಗೆ ಅದರಿಂದ ಬೇಜಾರಾಗೋ ಬದಲು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ರಾಮ ಬಂದಿದ್ದರೆ ಅಹಲ್ಯನ ಭೇಟಿಯಾಗೋದು ಕಷ್ಟ ಆಗ್ತಿತ್ತು. ಈಗ ಅಹಲ್ಯೆ ಸಿಕ್ಕಿದ್ರೆ ಅವಳ ಜೊತೆ ಖುಷಿಯಾಗಿ ನಾನು ಸಮಯವನ್ನು ಕಳಿಬೋದು ಅಂತೇಳ್ಬಿಟ್ಟು ಅಂದ್ಕೊಂಡು ಸಂತೋಷದಿಂದ ಅವಳು ರಥವನ್ನು ಹತ್ತುತ್ತಾಳೆ. ಹತ್ತುವಾಗ ಲಕ್ಷ್ಮಣನ ಮುಖ ನೋಡ್ತಾಳೆ. ಆವಾಗ ಲಕ್ಷ್ಮಣನ ಮುಖ ನೋಡಿ ಅವಳಿಗೆ ಗಾಬರಿ ಆಗಿರುತ್ತೆ. ಯಾಕೆ ಅಂತಂದರೆ ಲಕ್ಷ್ಮಣ ಮುಖದಲ್ಲಿ ಯಾವುದೇ ರೀತಿಯಾದಂಥ ಸಂತೋಷ, ಖುಷಿ ಯಾವುದೂ ಇರಲ್ಲ. ಯಾಕೆಂದರೆ ಇಲ್ಲಿ ಮತ್ತೆ ಬೇರೆದೇ ಘಟನೆ ನಡೆದಿದೆ, ಗೊತ್ತಿದೆ, ನಿಮಗೆ ಗೊತ್ತಾಗುತ್ತೆ. ಸರಿ, ಅವನು ಲಕ್ಷ್ಮಣ ಏನು ಮಾತಾಡ್ದಲೇ ರಥವನ್ನು ಹತ್ಕೊಂಡು ಕುದುರೆನ ಮುಂದಕ್ಕೆ ಓಡಿಸ್ತಾ ಇದ್ದಾನೆ. ಸರಿ, ಸೀತೆ ತಾನು ಮುಖ್ಯವಾಗಿ ಅವಳಿಗೆ ಹೋಗಬೇಕಾಗಿರೋ ಉದ್ದೇಶ ಅಹಲ್ಯನೇ ಭೇಟಿ ಮಾಡೋದೇ ಆಗಿರೋದ್ರಿಂದ ತಾನು ಹೋಗಬೇಕಾಗಿರುವಂಥ ಜಲಪಾತದ ಹಾದಿನ ಅವಳು ಹೇಳ್ತಾಳೆ, ಈ ಕಡೆ ಹೋಗು, ಇಲ್ಲಿ ಹೋಗು ಅಂತ. ಆದರೆ ಲಕ್ಷ್ಮಣ ತುಂಬ ಆ ಜಲಪಾತ ಬರೋದಕ್ಕೂ ಮುಂಚೆನೇ ರಥವನ್ನು ನಿಲ್ಲಿಸ್ತಾನೆ. ಆಯಿತಾ. ಅದು ನಿಮಗೆಲ್ಲರಿಗೂ ಮುಂದಿನ ಕತೆ ಗೊತ್ತಿದೆ. ಅಲ್ಲಿಗೆ ಬಂದ್ಬಿಟ್ಟು ಅವನಿಗೆ ವಿಚಾರವನ್ನು ಹೇಳಿದ್ದಾನೆ ಸೀತೆಗೆ. ಲಕ್ಷ್ಮಣ ಏನು ಯಾರೋ ಅಗಸನ ಮಾತಿಗೆ ಕೇಳಿಕೊಂಡು ರಾಮ ಮತ್ತೆ ವಾಪಸ್ಸು ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಬಿಟ್ಟು ಬರೋಕ್ಕೆ ಬಂದಿದ್ದೀನಿ. ಅರಣ್ಯ ವಿಹಾರದ ನೆಪದಲ್ಲಿ ಕರ್ಕೊಂಡೋಗಿ ಸೀತೆನ ಕಾಡಿಗೆ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀನಿ ಅಂತ ವಿಚಾರ ಹೇಳಿದ್ದಾನೆ ಲಕ್ಷ್ಮಣ. ಸರಿ, ಆ ಸಂದರ್ಭದಲ್ಲಿ ಸೀತೆ ದುಃಖಿಸಿರ್ತಾಳೆ. ಅದೆಲ್ಲ ಆಗಿದೆ. ಲಕ್ಷ್ಮಣ ವಾಪಸ್ ಹೋಗಿದ್ದಾನೆ. ಈಗ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಜನರೆಲ್ಲ ತುಂಬ ಬಸರಿಯಾದಂಥ ಸೀತೆಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಆಯಿತಾ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ನಿನಗೇನಾದರೂ ಬೇಕೆನಿಸೋದೇನಾದರೂ ಇದ್ದರೆ ಹೇಳು ಸೀತಾ ಅಂತ ಕೇಳಿದಾಗ ಆಗ ವಾಲ್ಮೀಕಿ ಹತ್ರ ಸೀತೆ ಹೇಳ್ತಾರೆ, ನಾನು ಅಹಲ್ಯನ ನೋಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಆಗ ವಾಲ್ಮೀಕಿ ಮಹರ್ಷಿ ಆಗಲಿ ಸೀತಾ, ನೋಡುವೆ ಅಂತೆ
ಅವಳು ನಿನಗೆ ನೆಮ್ಮದಿ ಕೊಡಬಲ್ಲಳು ಅನಿಸಿದ್ರೆ ಖಂಡಿತ ನಾನು ಅವಳನ್ನ ಕರೆಸ್ತೀನಿ ಅಂತ. ಸರಿ, ಆಗ 2 ದಿನ ಸೀತೆ ಕಾಯ್ದಾಗ ಅಹಲ್ಯೆ ಅವರ ಆಶ್ರಮಕ್ಕೆ ಬರ್ತಾಳೆ. ಬಂದುಬಿಟ್ಟು ಸೀತೆ ಅವಳ ವಿಚಾರವನ್ನು ಕ್ಷೇಮವನ್ನು ಕೇಳ್ತಾಳೆ. ಆಗ ಸೀತೆ ಅವಳ ಮಡಿಲಲ್ಲಿ ತಲೆ ಇಟ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆಗ ಅಹಲ್ಯೆ ಹೇಳ್ತಾಳೆ, ಸುಮ್ಮನಾಗು, ಈ ಸಮಯದಲ್ಲಿ ದುಃಖ ಅಷ್ಟು ಒಳ್ಳೆಯದಲ್ಲ. ಬಹುಶಃ ಸತ್ಯ ಅಸತ್ಯದ ಬಗ್ಗೆ ಅವತ್ತು ನಾನು ಆಡಿದಂಥ ಮಾತಿನ ಅರ್ಥ ನಿನಗೆ ಈಗ ನನಗೀಗ ಅರ್ಥ ಆಯ್ತು ಅಕ್ಕ ಅಂತ ಹೇಳಿಬಿಟ್ಟು ಸೀತೆ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹೌದು, ನಾವು ಜ್ಞಾನ ಸಂಪಾದನೆ ಮಾಡಬೇಕು ಅಂತಂದರೆ ಅನುಭವ ಅನ್ನೋದು ತುಂಬ ಮುಖ್ಯ. ಆಮೇಲೆ ಸೀತೆ ಹೇಳ್ತಾಳೆ, ನಾನು ವಿಚಾರಣೆಗೆ ನೀ ಹೇಳಿದ್ರಿ ವಿಚಾರಣೆಗೆ ಒಪ್ಪಬೇಡ ಅಂತ, ಆದರೆ ನಾನು ವಿಚಾರಣೆಗೆ ಒಪ್ಕೊಂಡಿದ್ದು ಕೇವಲ ರಾಮನಿಗೋಸ್ಕರನೇ ಹೊರತು ನನಗಾಗಿ ಅಲ್ಲ ಅಕ್ಕ ಅಂತೇಳ್ಬಿಟ್ಟು ಸೀತೆ ಹೇಳ್ತಾಳೆ. ಆಗ ಅಹಲ್ಯೆ ಹೇಳ್ತಾಳೆ, ನೀನು ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ನನಗೆ ಅರ್ಥ ಆಗುತ್ತೆ ಬಿಡು ಅಂತೇಳ್ಬಿಟ್ಟು. ಆದರೆ ಇದು ಯಾವತ್ತೂ ನನ್ನನ್ನು ಕಾಡ್ತಲೇ ಇರುತ್ತೆ ಅಲ್ಲ, ರಾಮನಿಗಾಗಿ ಅಲ್ಲದಲೇ ನಿನಗಾಗಿ ನೀನು ನಿರ್ಧಾರ ತೆಗೆದುಕೊಳ್ಳೋವರೆಗೂ ನಿನ್ನ ಪರಿಸ್ಥಿತಿ ಹೀಗೆ ಇರುತ್ತೆ. ನೀನೀಗ ಇಷ್ಟೆಲ್ಲ ನೋವು ಅನುಭವಿಸ್ತಿದ್ಯಾ, ಇದೆಲ್ಲ ಯಾರಿಗಾಗಿ ಅನುಭವಿಸ್ತಿದ್ದೀನಿ ಅಂತ ಅಂದ್ಕೊಳ್ತೀಯೋ, ನಿನ್ನ ಧೈರ್ಯ ಮನಸ್ಥೈರ್ಯ ಇದೆಲ್ಲ ನೀ ಅನುಭವಿಸ್ತಿರೋದು ನಿನ್ನ ಗಂಡನಿಗೋಸ್ಕರ ಅಂತ ಅಂದ್ಕೊಂಡಿರ್ತೀಯ. ಆದರೆ ನಿನಗೋಸ್ಕರ ಅಂದರೆ ಎಲ್ಲ ಸ್ತ್ರೀಯರು ಬೇರೆಯವರಿಗೋಸ್ಕರನೇ ಬದುಕ್ತಿರ್ತಾರೆ, ನಮಗೋಸ್ಕರ ಅಂತ ಏನನ್ನೂ ಸಹ ಉಳಿಸ್ಕೊಂಡಿರೋದಿಲ್ಲ, ಆಯಿತಾ ಅಂಥೇಳ್ಬಿಟ್ಟು ಅಹಲ್ಯೆ ಹೇಳ್ತಾಳೆ. ಆಗ ಸೀತೆ ಕೇಳ್ತಾಳೆ, ನಾನೆಂದರೆ ಏನಕ್ಕ, ಯಾರು ನಾನು ಅಂತೇಳ್ಬಿಟ್ಟು. ಆಗ ಅಹಲ್ಯೆ ಹೇಳ್ತಾಳೆ, ನೋಡು, ಎಲ್ಲ ಮಹಾಮುನಿಗಳು ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಕಾಲ ಕಳೆದರೆ, ನೀನಂದರೆ ನೀನೇ, ನೀನು ಬರೀ ರಾಮನ ಪತ್ನಿ ಅಲ್ಲ, ಅದನ್ನು ಮೀರಿದವಳು. ಆ ರಾಮನ ಪತ್ನಿಯನ್ನು ಪಟ್ಟಕ್ಕಿಂತಲೂ ಮಿಗಿಲಾದದ್ದು ನಿನ್ನೊಳಗೆ ಏನೋ ಒಂದಿದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಯಾವ ಹೆಂಗಸರಿಗೆ ಯಾರೂ ಸಹ ಹೇಳೋದೇ ಇಲ್ಲ. ಗಂಡಸರ ಅಹಂಕಾರ, ಗಂಡಸರ ಆಸ್ತಿಯಲ್ಲಿ, ಪ್ರತಾಪದಲ್ಲಿ, ವಿದ್ಯೆಯಲ್ಲಿ, ಕುಲಗೋತ್ರಗಳಲ್ಲಿ ಅವ್ರದ್ದು ಗಂಡಸರ ಅಹಂಕಾರ ಇದ್ದರೆ, ಹೆಣ್ಣಿನದು ಅಹಂಕಾರ ನಾನು ಇಂಥ ಪಾತಿರತೆ, ಇದಿಷ್ಟು ಮಕ್ಕಳು ತಾಯಿ ಅನ್ನೋದರಲ್ಲಿ ಗಂಡಸರ ಅಹಂಕಾರ ಇರುತ್ತೆ. ಆದರೆ ಅಹಂಕಾರವನ್ನು ದಾಟಬೇಕು ಅನ್ನೋದನ್ನು ಹೆಂಗಸರಿಗೆ ಯಾರೂ ಹೇಳ್ಕೊಳ್ಳೋದಿಲ್ಲ. ಅದನ್ನು ಮೀರಿ ಏನೋ ಒಂದಿದೆ, ಗಂಡನ್ನು, ಮಕ್ಕಳನ್ನು, ಪಾತಿರತ್ಯವನ್ನು, ಮಾತೃತ್ವವನ್ನು ಮೀರಿ ಏನೋ ಒಂದಿದೆ. ನಾವು ಈ ಪ್ರಪಂಚದ ವಿಶಾಲ ಪ್ರಪಂಚದ ಒಂದು ಭಾಗ ಅಂತೇಳ್ಬಿಟ್ಟು ಯಾವ ಹೆಂಗಸರು ಅಂದ್ಕೊಳ್ಳೋದೇ ಇಲ್ಲ. ಬದಲಾಗಿ ನಾ ಇಂಥವ್ನ ಹೆಂಡತಿ, ಇಂಥವ್ನ ತಾಯಿ, ಇಷ್ಟೇ, ಇಂಥ ವ್ಯಕ್ತಿ, ಇಂಥ ವಂಶ, ಇಷ್ಟಕ್ಕೆ ನಾವು ಸೀಮಿತ ಆಗಿಬಿಡ್ತೀವಿ. ನಮ್ಮನ್ನು ನಾವು ಯಾರು ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಅವಳು ಅಹಲ್ಯೆ ಸೀತೆಗೆ ಹೇಳ್ತಾಳೆ. ಸೀತೆ ಅಹಲ್ಯೆಯ ಮಾತುಗಳು ಮೃಣ್ಮಯ ನಾದದಂತೆ. ಮೃಣ್ಮಯ ನಾದ ಅಂತಂದರೆ ಮಣ್ಣಿನಿಂದ ಹೊರಡುವ ಧ್ವನಿಯ ಹಾಗೆ ಸೀತೆಗೆ ಕೇಳ್ತಾ ಇತ್ತು, ಆಯಿತಾ. ಆಗ ಅಹಲ್ಯೆ ಹೇಳ್ತಾಳೆ, ನಿನಗೀಗ ಮಾತೃತ್ವದ ಅನುಭವ, ನೀನೀಗ ತಾಯಿ ಆಗ್ತಿದ್ಯಾ, ಆ ಒಂದು ಸುಖವನ್ನು ಅನುಭವಿಸು. ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ದಲೇ, ಆ ಮಕ್ಕಳಿಂದ ಏನೂ ನಿರೀಕ್ಷೆ ಮಾಡ್ದಲೇ ನಿನ್ನ ಮಕ್ಕಳನ್ನು ನಿನಗೆ ಬೆಳೆಸು ಅಂತೇಳ್ಬಿಟ್ಟು ಹೇಳ್ತಾಳೆ. ಇಷ್ಟೆಲ್ಲ ಹೇಳಿ ಅಹಲ್ಯೆ ಮರುದಿನ ಹೊರಡೋದಕ್ಕೆ ಸಿದ್ಧ ಆಗ್ತಾಳೆ. ಈಗ ಸೀತೆಯ ಕಣ್ಣಲ್ಲಿ ಒಂದು ರೀತಿಯ ಕಾಂತಿ ಬರುತ್ತೆ. ವಾಲ್ಮೀಕಿಗೂ ಸಹ ನಿಶ್ಚಿಂತೆ ಆಗುತ್ತೆ, ಆಯಿತಾ. ಈಗ ಆ ಅಹಲ್ಯೆ ಕೇಳ್ತಾಳೆ, ಈಗ ನನ್ನ ಬಗ್ಗೆ, ನನ್ನ ವಿಚಾರದಲ್ಲಿ ಸತ್ಯ ಏನು ಅಂತ ಕೇಳಿದ್ಯಲ್ಲ ನೀನು, ಅದನ್ನು ಹೇಳಲ್ಲ ಸೀತೆ ಅಂದಾಗ, ನೋಡಿ, ಸೀತೆಗೆ ಈಗ ಕುತೂಹಲ ಇರಲೇ ಇಲ್ಲ. ಬೇಡಕ್ಕ, ಯಾವುದಾದ್ರೂ ಒಂದೇ, ಅಂದರೆ ನಿಮಗೆ ಗೌತಮ ಬಂದವನು ಗೌತಮ ಅಲ್ಲ ಅನ್ನೋದು ಗೊತ್ತಿತ್ತು ಅಂತ ಉತ್ತರ ಏನೇ ಆಗಿರಲಿ, ಎಲ್ಲದೂ ಒಂದೇ, ಅದಕ್ಕೀಗ ಯಾವ ಅರ್ಥನೂ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ಸರಿ, ಈಗ ಸೀತೆಗೆ ಮಕ್ಕಳು ಜನಿಸಿದ್ದೇವೆ. ಆ ಮಕ್ಕಳನ್ನ ಯಾವುದೋ ಒಂದು ಸಂದರ್ಭದಲ್ಲಿ ರಾಮ ಬಂದು ಭೇಟಿಯಾಗಿ ಅವ್ರ ಮಕ್ಕಳನ್ನ ನೋಡಿ ಖುಷಿಯಾಗಿ ರಾಮ ಸಂತೋಷದಲ್ಲಿದ್ದಾನೆ, ಆಯಿತಾ. ಇನ್ನು ಆ ರಾಜ್ಯವು ಸಹ ವಾರಸುದಾರನನ್ನು ಒಪ್ಕೊಂಡಿದೆ ಮಕ್ಕಳನ್ನು. ಈಗ ಸೀತೆಯನ್ನು ತನ್ನ ಪಟ್ಟ ಮಹಿಷಿಯಾಗಿ ರಾಜ್ಯದವರು ಒಪ್ಕೊಂಡ್ರೆ ನನಗಿಂತ ಖುಷಿ ಇನ್ನೊಬ್ಬರು ಯಾರೂ ಇಲ್ಲ ಅಂತೇಳ್ಬಿಟ್ಟು ರಾಮ ಅಂದ್ಕೊಂಡು ಅಯೋಧ್ಯೆಗೆ ಬಾ ಅಂತೇಳ್ಬಿಟ್ಟು ಸೀತೆಗೆ ಕರೀತಾನೆ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದ ಸೀತೆನ. ಆದರೆ ಸೀತೆ ಕರ್ದ ಅಂದ ತಕ್ಷಣ ಸ್ವಲ್ಪವೂ ಸಹ ಏನೋ ಖುಷಿಪಟ್ಟು ಉದ್ಯೋಗಗೊಳ್ದಲೇ ಅವಳು ರಾಮನ ವಿನಂತಿಯನ್ನು ತಿರಸ್ಕರಿಸ್ತಾಳೆ. ನೋಡಿ, ಈಗ ಆಗ ಸೀತೆಗೆ ಅಲ್ಲಿ ಅರಿವಾಗಿದೆ, ಇದೆಲ್ಲವನ್ನು ಬಿಟ್ಟು ರಾಮನ ಮಡದಿ, ಲವಕುಶರ ಮಕ್ಕಳು ಅನ್ನೋದನ್ನು ಮೀರಿ ಏನೋ ಒಂದಿದೆ ಅನ್ನೋದನ್ನು ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಸೀತೆ, ಆಯಿತಾ. ಅದು ರಾಮ ಕೇಳ್ತಾನೆ, ನೀನು ನಿನ್ನ ಮಕ್ಕಳನ್ನ ಬಿಟ್ಟು ಇರೋದಕ್ಕಾಗುತ್ತಾ ಅಂತೇಳ್ಬಿಟ್ಟು ರಾಮ ಕೇಳ್ತಾನೆ, ಆಯಿತಾ.
ಬಹುಶಃ ಈ ಒಂದು ಅಸ್ತ್ರವನ್ನು ಹಾಕಿದ್ರೆ ಮಕ್ಕಳನ್ನೇ ಒಂದು ಅಸ್ತ್ರವನ್ನಾಗಿ ಇಟ್ಕೊಂಡು ಒಂದು ಹೆಣ್ಣಿನ ಒಂದು ಶಕ್ತಿಯನ್ನು ಕುಂದಿಸುವಂಥ ಕೆಲಸ ಆಗ್ತಾ ಇರುತ್ತೆ. ಈಗ ಸೀತೆ ಈ ಮಾತಿಗೆ ಸೋಲ್ತಾಳೆ, ವಾಪಸ್ ಅಯೋಧ್ಯೆಗೆ ಬರ್ತಾಳೆ ಅಂತ ರಾಮ ಅಂದ್ಕೊಂಡಿರ್ತಾನೆ. ಆದರೆ ಸೀತೆ ಹೇಳ್ತಾಳೆ, ಆ ಮಕ್ಕಳು ಬರೀ ನನ್ನ ಮಕ್ಕಳು ಅಷ್ಟೇ ಅಲ್ಲ ರಾಮ, ಅವು ಈ ಪ್ರಪಂಚದಲ್ಲಿರೋ ಅನಂತ ಜೀವಶಕ್ತಿಯ ಪ್ರತೀಕ, ಅವು ಇಡೀ ವಿಶ್ವಕ್ಕೆ ಅವು ಸೇರಿದವರು ಅಂತ ನಾನು ತಿಳ್ಕೊಂಡಿದ್ದೀನಿ, ಆಯಿತಾ. ನೀವು ಅವ್ರು ಬರೀ ಅಯೋಧ್ಯೆಗೆ ಸೇರಿದವರು, ಸೂರ್ಯವಂಶದ ವಾರಸುದಾರರು ಅಂತ ಅಂದ್ಕೊಂಡಿದ್ದೀರಿ, ನೀವು ಹಾಗೆ ಅಂದ್ಕೊಳ್ಳಿ, ನಾನು ವಿಶ್ವದ ಒಂದು ಭಾಗ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಮತ್ತು ನೀನು ಎಲ್ಲಿಗೆ ಹೋಗ್ತೀಯ ಸೀತಾ, ಗಂಡ ಮಕ್ಕಳನ್ನ ತೊರೆದು ಅಂದಾಗ ಸೀತೆ ಹೇಳ್ತಾಳೆ, ನಾನು ಭೂಪುತ್ರಿ ರಾಮ, ಈಗ ನಾನು ಯಾರು ಅನ್ನೋವಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಇಡೀ ಲೋಕ ಎಲ್ಲ ನನ್ನದೇ, ನನಗೆ ಯಾವ ಕೊರತೆನೂ ಇಲ್ಲ ಅಂತೇಳ್ಬಿಟ್ಟು ಸ್ಥಿರವಾಗಿ ಗಂಭೀರವಾಗಿ ಮಾತಾಡಿದಂಥ ಸೀತೆಯ ಮಾತುಗಳಿಗೆ ರಾಮನ ಹತ್ರ ಉತ್ತರ ಇರಲಿಲ್ಲ. ಮೊದಲನೇ ಸಲ ನೋಡಿ, ರಾಮ ಇಲ್ಲಿವರೆಗೂ ಸೀತೆಯ ಸಹಾಯದಿಂದನೇ ಎಲ್ಲ ಗೆದ್ಕೊಂಡು ಬಂದ. ಈಗ ಮೊದಲನೇ ಸಲ ಅವನು ನಿಜವಾಗ್ಲೂ ಸೀತೆ ಎದುರಿಗೆ ಸೋಲನ್ನು ಅನುಭವಿಸ್ತಾನೆ, ಆಯಿತಾ. ಸೀತೆ ಈಗ ತನ್ನ ಅಂತರಂಗದ ಮೇಲೆ ಬೇರೆ ಯಾರಿಗೂ ಸಹ ಅಧಿಕಾರ ಇಲ್ಲ, ಅದ್ರ ಮೇಲೆ ಅಧಿಕಾರ ಇರೋದು ತನ್ನೊಬ್ಬಳಿಗೆ ಮಾತ್ರ ಅನ್ನುವಂಥದ್ದನ್ನು ಈ ಕ್ಷಣದಲ್ಲಿ ಅವಳು ಅನುಭವಿಸ್ತಾಳೆ.